ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ಎಸ್ಎಲ್ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ದು ಒಂದು ಪರ್ಫೆಕ್ಟ್ ಸ್ಕೋರಿಂಗ್ ಪ್ಯಾಕೇಜ್ ನ ನಿಮ್ಮ ಮುಂದೆ ತಂದಿದ್ದೀನಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಸ್ಕೋರಿಂಗ್ ಪ್ಯಾಕೇಜ್ PDF ಕೂಡ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲಿ ಸಿಗುತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಬಟ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಅದಾದ್ಮೇಲೆ ನೀವು PDF ನೋಡಿದ್ರೆ ಅದು ಕ್ಲೀನ್ ಆಗಿ ಅರ್ಥ ಆಗ್ತದೆ. ಓಕೆನಾ? ಸೊ ಪಕ್ಕಾ ಸ್ಕೋರಿಂಗ್ ಪ್ಯಾಕೇಜ್, ಮ್ಯಾಕ್ಸಿಮಮ್ 75 to 80 ಅಂತ ಅನ್ಕೊಳ್ಳಿ. ಪಕ್ಕ ಈ ಸ್ಕೋರಿಂಗ್ ಪ್ಯಾಕೇಜ್ ಇಂದ ಸಿಂಪಲ್ ಆಗಿ ರೆಡಿ ಮಾಡಿದ್ದೀನಿ ಸ್ಕೋರಿಂಗ್ ಪ್ಯಾಕೇಜ್ ನ. ಇದನ್ನ ಫಾಲೋ ಮಾಡೋದ್ರಿಂದ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಸೊ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಇಂಗ್ಲಿಷ್ ಸ್ವಲ್ಪ ಕಷ್ಟ ಅನ್ಸುತ್ತೆ, ಯಾಕೆಂದ್ರೆ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ. ಸೊ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇಂಗ್ಲಿಷ್ ಅಲ್ಲೂ ಒಳ್ಳೆ ಸ್ಕೋರ್ ಮಾಡ್ಬೋದು. ಈ ಸ್ಕೋರಿಂಗ್ ಪ್ಯಾಕೇಜ್ ನ ಫಾಲೋ ಮಾಡ್ಕೊಳ್ಳಿ. ಕಷ್ಟಪಟ್ಟು ಒಂದು ರಿಸರ್ಚ್ ಮಾಡಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ರೆಡಿ ಮಾಡಿದ್ದೀನಿ. ಜೊತೆಗೆ ನಿಮಗೆ ಮಿಡ್ ಟರ್ಮ್ ಮತ್ತು ಪ್ರಿಪರೇಟರಿಲಿ ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಕೊಟ್ಟಿದ್ದೆ. ಸೊ ಅದನ್ನು ಕೂಡ ಮರ್ಜ್ ಮಾಡಿದ್ದೀನಿ, ಯಾಕೆಂದ್ರೆ ಅದು ಬರೀ ಮಿಡ್ ಟರ್ಮ್ ಪ್ರಿಪರೇಟರಿಗೆ ಮಾತ್ರ ಆಗಿರಲಿಲ್ಲ, ನಿಮಗೆ ಫೈನಲ್ ಎಕ್ಸಾಮ್ಗೂ ಕೂಡ ಹೌದು. ಸೊ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಗ್ರಾಮ್ಯಾಟಿಕಲ್ ಪಾರ್ಟ್ ಏನೇನಿದೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ್ಮೇಲೆ ಕ್ವಶನ್ ಆನ್ಸರ್ ಸಿಗುತ್ತೆ. ಅದಾದ್ಮೇಲೆ ಪ್ರತಿಯೊಂದು ನಿಮಗೆ ಗ್ರಾಮ್ಯಾಟಿಕಲ್ ಪಾರ್ಟ್ ಅಲ್ಲಿ ಏನೇನು ಬರಬೇಕು, ಕ್ವಶನ್ ಪೇಪರ್ ಅಲ್ಲಿ ಏನೇನು ಬರುತ್ತೆ ಅದು ಎಲ್ಲದೂ ಇದೆ. ಸೊ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇದನ್ನ ಕ್ಲೀನ್ ಆಗಿ ಫಾಲೋ ಮಾಡಿ. ಸೊ ನಿಮಗೆ ಒಳ್ಳೆ ಸ್ಕೋರ್ ಅಂತೂ ಬಂದೇ ಬರುತ್ತೆ. ಮಿನಿಮಮ್ 75+ ಅಥವಾ 70+ ಆದ್ರೂ, ಅಲ್ಲಿ ಇಲ್ಲಿ ಗ್ರಾಮ್ಯಾಟಿಕಲ್ ಎರರ್ಸ್ ಏನಾದ್ರು ಆಯ್ತು ಅಂದ್ರೂ ಕೂಡ ನಿಮಗೆ 70+ ಆದ್ರೂ ಸ್ಕೋರ್ ಆಗೇ ಆಗುತ್ತೆ. ತಲೆ ಕೆಡಿಸ್ಕೊಂಬೇಡಿ. ಓಕೆನಾ? ಲೆಟ್ ಸ್ಟಾರ್ಟ್. ಸ್ಟಾರ್ಟಿಂಗ್ ಅಲ್ಲಿ ಮೆಮೊರೈಸೇಷನ್ ಕ್ವಶನ್ ನಂಬರ್ 34 ಅಂತ ಕೊಟ್ಟಿದ್ದೀನಿ. ಓಕೆ, ಕ್ವಶನ್ ನಂಬರ್ 34 ಅಲ್ಲೇ ಬರುತ್ತೆ ಅಂತ ಹೇಳಲ್ಲ, ಬಟ್ ಚೇಂಜಸ್ ಆಗ್ಬೋದು ಮಿಡ್ ಟರ್ಮ್ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಥವಾ ಮಾಡೆಲ್ ಪೇಪರ್ಸ್ನೆಲ್ಲ ನೋಡಿದಾಗ. ಸೊ ಮೆಮೊರೈಸೇಷನ್ ಕ್ವಶನ್ ನಂಬರ್ 34 ಅಲ್ಲಿ ಬರುತ್ತೆ ಅಂತ. ಸೊ ಅದ್ರ ಪ್ರಕಾರ ನಾನು ಕ್ವಶನ್ ನಂಬರ್ ಕೊಟ್ಟಿದ್ದೀನಿ. ಸೊ ಅದರಲ್ಲಿ ನಿಮಗೆ 4 ಮಾರ್ಕ್ಸ್, 2 ಪೋಯಮ್ ಇದೆ. ಓಕೆ, 2 ಪೋಯಮ್. ಒಂದು ಕ್ವಾಲಿಟಿ ಆಫ್ ಮರ್ಸಿ, ವಿಲಿಯಂ ಶೇಕ್ಸ್ಪಿಯರ್ ಬರ್ದಿರುವಂತದ್ದು, ಓಕೆ, ಆಥರ್. ಇನ್ನೊಂದು ದ ಬ್ಲೈಂಡ್ ಬಾಯ್, ಕೋಲಿ ಸಿಬರ್, ಇವ್ರು ಬರ್ದಿರುವಂತದ್ದು. ಒಂದು ಪೊಯಮ್ ಮತ್ತೆ ಇದು 2 ಪೊಯಮ್ ಇದೆ. ಸೊ ಒಂದು ವಿಲಿಯಂ ಶೇಕ್ಸ್ಪಿಯರ್, ಓಕೆ, ಇನ್ನೊಂದು ದ ಬ್ಲೈಂಡ್ ಬಾಯ್, ಕೋಲೆ ಸಿಬರ್. ಓಕೆನಾ? ಇದನ್ನ ಒಂದು ಮೆಮೊರೈಸೇಷನ್ ಕಂಠಪಾಠ ಅಂತಾರಲ್ಲ ಕನ್ನಡದಲ್ಲಿ, ಆ ತರ. ಸೊ ಸಿಂಪಲ್ ಆಗಿ ಕೊಟ್ಟಿದ್ದೀನಿ, ಇದನ್ನ ನೋಡ್ಕೊಳ್ಳಿ. ಇದನ್ನ ಮಾಡ್ಕೊಟ್ರೆ ನಿಮಗೆ 4 ಮಾರ್ಕ್ಸ್ ಪಕ್ಕಾ ಬಂದೇ ಬರುತ್ತೆ, ಅದ್ರಲ್ಲಿ ಯಾವುದೇ ತರದ ಡೌಟ್ ಇಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 31 ಅಂತ ಕೊಟ್ಟಿದ್ದೀನಿ. ಅದು ಪ್ರೊಫೈಲ್ ರೈಟಿಂಗ್. ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ಇವಾಗ ಹೊಸದಾಗಿ ರಿಸರ್ಚ್ ಮಾಡಿ ರೆಡಿ ಮಾಡಿರೋ ಫೈನಲ್ ಎಕ್ಸಾಮ್ಗೆ ಅಂತ ರೆಡಿ ಮಾಡಿರುವಂತ ಪಾಸಿಂಗ್ ಪ್ಯಾಕೇಜ್. ಇದ್ರ ಒಟ್ಟಿಗೆ ನಿಮಗೆ ಪ್ರಿಪರೇಟರಿಯಲ್ಲಿ ಕೊಟ್ಟಿದ್ನಲ್ಲ ಪಾಸಿಂಗ್ ಪ್ಯಾಕೇಜ್, ಅದನ್ನು ಕೂಡ ಮರ್ಜ್ ಮಾಡಿದ್ದೀನಿ. ಸೊ ನಿಮಗೆ ಡಬಲ್ ಬೆನಿಫಿಟ್ ಸಿಗುತ್ತೆ. ಸೊ ತುಂಬಾ ಎಕ್ಸಾಂಪಲ್ಗಳು ಸಿಗುತ್ತೆ. ಪ್ರೊಫೈಲ್ ರೈಟಿಂಗ್ ಆ ಪ್ರಿಪರೇಟರಿಯಲ್ಲಿ ಕೊಟ್ಟಿದ್ರಲ್ಲೂ ಕೂಡ ಬೇರೆ ಬೇರೆ ತರ ಮೆಥಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇದು ಕೂಡ ಒಂದು ಮೆಥಡ್. ಇದಾದ್ಮೇಲೆ ಲಾಸ್ಟ್ ಅಲ್ಲಿ ಪ್ರಿಪರೇಟರಿಯಲ್ಲಿ ಕೊಟ್ಟಿದ್ದನ್ನು ಕೂಡ ಮರ್ಜ್ ಮಾಡಿದ್ದೀನಿ. ಸೊ ಟೋಟಲ್ ಎಲ್ಲ ಒಂದು PDF, ನಿಮಗೆ ಎಲ್ಲೂ ಮಾರ್ಕ್ಸ್ ಮಿಸ್ ಆಗಬಾರ್ದು ಆ ತರ ರೆಡಿ ಮಾಡಿದ್ದೀನಿ. ಓಕೆನಾ? ಪ್ರೊಫೈಲ್ ರೈಟಿಂಗ್ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್. ಓಕೆ, ನನಗೆ ಹುಷಾರಿಲ್ಲ ಹಾಗಾಗಿ ಸಾರಿ. ಸೊ ಪ್ರೊಫೈಲ್ ರೈಟಿಂಗ್ ಅಲ್ಲಿ ಮೇಲ್ ಬಗ್ಗೆ ಬರೆಯೋದಾದ್ರೆ ಹೆಂಗ್ ಬರೀಬೇಕು, ಫಿಮೇಲ್ ಬಗ್ಗೆ ಬರೆಯೋದಾದ್ರೆ ಹೆಂಗ್ ಬರೀಬೇಕು ಅನ್ನೋದು ಸಪರೇಟ್ ಆಗಿ ಕೊಟ್ಟಿದ್ದೀನಿ. ನೋಡಿ, ಮೇಲ್ ಆದ್ರೆ ದಿಸ್ ಈಸ್ ದ ಪ್ರೊಫೈಲ್ ಆಫ್ ಮೇಲ್, ಫಿಮೇಲ್ ಎರಡಕ್ಕೂ ಒಂದೇ. ಓಕೆ, ಫಸ್ಟ್ ಲೈನ್. ಸೆಕೆಂಡ್ ಲೈನ್, ಹಿಸ್ ಡೇಟ್ ಆಫ್ ಬರ್ತ್ ಈಸ್, ಡೇಟ್ ಆಫ್ ಬರ್ತ್ ನ ಮೆನ್ಷನ್ ಮಾಡಬೇಕು ಮೇಲ್ ಆದ್ರೆ ಹಿಸ್ ಅಂತ, ಫಿಮೇಲ್ ಆದ್ರೆ ಹರ್ ಅಂತ, ಹರ್ ಡೇಟ್ ಆಫ್ ಬರ್ತ್ ಈಸ್ ಅಂತ. ಓಕೆ, ದೆನ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಆರ್, ಮೇಲ್ ಆದ್ರೆ ಹಿಸ್, ಫಿಮೇಲ್ ಆದ್ರೆ ಹರ್. ಓಕೆ, ದೆನ್ ಫೋರ್ತ್ ಪಾಯಿಂಟ್, ಹಿಸ್ ಎಜುಕೇಶನ್, ಹರ್ ಎಜುಕೇಶನ್. ಓಕೆ, ಹಿಸ್ ಆಕ್ಯುಪೇಶನ್, ಹರ್ ಆಕ್ಯುಪೇಶನ್, ಹಿಸ್ ಹಾಬೀಸ್, ಹರ್ ಹಾಬೀಸ್. ಓಕೆನಾ? ಈ ಪ್ಯಾಟರ್ನ್ ಅಲ್ಲಿ ಬರ್ಕೊಂಡು ಹೋಗಿ, ಸಿಂಪಲ್ ಆಗಿದೆ. ನಿಮಗೆ ಇದೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅಂದ್ರೆ ಡಾಟಾ ಕೊಟ್ಟಿದ್ದಾರೆ ಒಬ್ರ ಬಗ್ಗೆ. ಓಕೆ, ಮಿಸ್ ಅನಿತಾ ಅಂತ. ಮಿಸ್ ಅನಿತಾ ಅಂದ್ರೆ ಫಿಮೇಲ್. ಸೊ ಇದನ್ನ ಫಿಮೇಲ್ ಪಾರ್ಟ್ ಏನಿದೆ ಹರ್ ಅನ್ನೋದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಎಲ್ಲ ಅವರ ನೇಮ್, ಎಜುಕೇಶನ್, ಪ್ರೊಫೆಷನ್, ಏಜ್,
ಫ್ಯಾಮಿಲಿ ಮೆಂಬರ್ಸ್, ಹಾಬೀಸ್ ಪ್ರತಿಯೊಂದು ಕೊಟ್ಟಿದ್ದಾರೆ. ಅದನ್ನ ಹೇಗೆ ಬರೀಬೇಕು, ಇಲ್ಲಿ ನಾನು ಕೊಟ್ಟಿದ್ದೀನಲ್ಲ ನಿಮಗೆ 5 ಪಾಯಿಂಟ್ 6 ಪಾಯಿಂಟ್ ಅಲ್ಲಿ ಮುಗಿಸ್ಬಿಡ್ಬೇಕು. ಹೆಂಗೆ, ಲೆಟ್ಸ್ ಸಿ. ಪ್ರೊಫೈಲ್ ಆಫ್ ಮಿಸ್ ಅನಿತಾ ಅಂತ ಫಸ್ಟ್ ಹೆಡ್ಡಿಂಗ್ ಬರ್ಕೊಳ್ಳಿ. ಅದಾದ್ಮೇಲೆ ದಿಸ್ ಈಸ್ ದ ಪ್ರೊಫೈಲ್ ಆಫ್ ಮಿಸ್ ಅನಿತಾ. Her age is 38 years. Her education is BA and B.Ed. Her profession is high school teacher. Her height is 5 feet 3 inches. Her weight is 52 kg. Her family consists of her husband, who is a bank manager, and one son. Okay? Ganda enti magu. Her reason for popularity is that her discipline and caring nature. Her hobbies are reading, gardening, and yoga. ಓಕೆ, ಎಜುಕೇಶನ್ ಆಯ್ತು. ಫಸ್ಟ್ ಪಾಯಿಂಟ್ ಯಾರ ಪ್ರೊಫೈಲ್ ಬಗ್ಗೆ ಅಂತ ಬರಿಬೇಕು, ಅದಾಯ್ತು. ಅದಾದ್ಮೇಲೆ ಡೇಟ್ ಆಫ್ ಬರ್ತ್, ಅದಾದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ, ಎಜುಕೇಶನ್, ಅವರ ಕೆಲಸದ ಬಗ್ಗೆ, ಆಕ್ಯುಪೇಷನ್ ಏನ್ ಮಾಡ್ತಾ ಇದಾರೆ ಅಂತ. ಅದ್ರ ಆದ್ಮೇಲೆ ನಿಮಗೆ ಹಾಬೀಸ್ ಬಗ್ಗೆ. ಓಕೆ, ಸೊ ಸಿಂಪಲ್ ಆಗಿ ಒಂದು ಕನ್ಫ್ಯೂಸ್ ಆಗದೆ ಇರೋ ರೀತಿಯಲ್ಲಿ ನಾನು ರೆಡಿ ಮಾಡಿಕೊಟ್ಟಿದ್ದೀನಿ. ಇದನ್ನ ನಿಮ್ಮ ಕ್ಲಾಸ್ ಟೀಚರ್ಸ್ ಕೂಡ ಬರ್ಸಿರ್ಬೋದು, ಇಂಗ್ಲಿಷ್ ಟೀಚರ್ಸ್, ಇಲ್ಲ ಅಂತ ಹೇಳಲ್ಲ. ಬಟ್ ನಿಮಗೆ ಅದೆಲ್ಲ ರಿವೈಸ್ ಮಾಡೋಕ್ಕಿಂತ ಸಿಂಪಲ್ ಆಗಿ, ಯಾಕಂದ್ರೆ ನೀವು ನನ್ನ ಮೇಲೆ ಟ್ರಸ್ಟ್ ಇಟ್ಟಿದ್ದೀರಾ. ಸೊ ಯಶಸ್ವಿ ಸರ್ ಕೊಡೋ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂದ್ರೆ ಎಕ್ಸ್ಪೋಸ್ ಸೀರೀಸ್ ಕ್ವಶನ್ಸ್, ಅದು ಪ್ರಿಪೇರ್ ಆದ್ರೆ ಯಾವುದೇ ಸಬ್ಜೆಕ್ಟ್ ಇರ್ಬೋದು. ಫಸ್ಟ್ ಮ್ಯಾಥ್ಸ್ ಮಾಡ್ತಾ ಇದ್ರು, ಅದಾದ್ಮೇಲೆ ಸೋಷಿಯಲ್, ಅದಾದ್ಮೇಲೆ ಇಂಗ್ಲಿಷ್, ಅದಾದ್ಮೇಲೆ ಕನ್ನಡ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಯಶಸ್ವಿ ಸರ್. ಸೊ ಅವ್ರು ಕೊಡೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನ ಫಾಲೋ ಮಾಡ್ಕೊಂಡ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಜೊತೆಗೆ ಅವ್ರು ಕೊಡೋ ಸ್ಕೋರಿಂಗ್ ಪ್ಯಾಕೇಜ್ ನ ಫಾಲೋ ಮಾಡ್ಕೊಂಡ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅನ್ನೋದು ನಿಮ್ಮ ನಂಬಿಕೆ ಇದೆ. ಸೊ ಅದನ್ನ ನಾನು ಉಳಿಸ್ಕೊತೀನಿ. ಯಾವುದೇ ಕಾರಣಕ್ಕೂ ನಾನು ಅದನ್ನ ಕಳ್ಕೊಳಕ್ ರೆಡಿ ಇಲ್ಲ, ಯಾಕೆನಾ. ಸೊ ಅದಕ್ಕೋಸ್ಕರ ಹೇಳಿದ್ದು, ಇದೊಂದು ಪ್ರಿಪೇರ್ ಮಾಡಿರೋದು ಸ್ಕೋರಿಂಗ್ ಪ್ಯಾಕೇಜ್ ಮೋರ್ ದೆನ್ 70% ಮಾರ್ಕ್ಸ್ ಪಕ್ಕ. ಇದನ್ನ ಕ್ಲೀನ್ ಆಗಿ ಫಾಲೋ ಮಾಡ್ಕೊಳ್ಳಿ, ಓಕೆನಾ. ಡನ್. ನೆಕ್ಸ್ಟ್ ಕ್ವಶನ್ ನಂಬರ್ 38 ಅಂತ ಕೊಟ್ಟಿದ್ದೀನಿ. ಅದು ಲೆಟರ್ ರೈಟಿಂಗ್. ಅದು ಕೂಡ ನಿಮಗೆ 5 ಮಾರ್ಕ್ಸ್, ಆರಾಮಾಗಿ 5 ಮಾರ್ಕ್ಸ್ ಬಂದು ಹೋಗ್ಬಿಡುತ್ತೆ, ಯಾವುದೇ ತರದ ಡೌಟ್ ಇಲ್ಲ, ಓಕೆನಾ. ಯಾರಿಗೆ ಇನ್ಫಾರ್ಮಲ್ ಲೆಟರ್ ಮಾಡೆಲ್, ಒಂದು ಮಾಡೆಲ್ ಕೊಟ್ಟಿದ್ದೀನಿ. ಸೊ ಅರ್ಜುನ್ ಕುಮಾರ್, 10th ಸ್ಟ್ಯಾಂಡರ್ಡ್, JHS ಚನ್ನಪಟ್ಟಣ ತಾಲೂಕು. ಓಕೆ, ಡೇಟ್ ಯಾವ್ದಾದ್ರು ಒಂದು ಹಾಕೋಬಹುದು, ನಿಮಗೆ ಇಷ್ಟ ಬಂದಿದ್ದು, ಅಥವಾ ನಿಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಮೈ ಡಿಯರ್ ಮದರ್, ಅರ್ಜುನ್ ಕುಮಾರ್ ಅನ್ನೋನು ಅವ್ರ ತಾಯಿಗೆ ಬರೀತಾರದು. ಹೌ ಆರ್ ಯು? ಐ ಆಮ್ ಫೈನ್ ಹಿಯರ್. ಸೊ ಐ ಹೋಪ್ ಯು ಆರ್ ಆಲ್ಸೋ ಫೈನ್. ಐ ಆಮ್ ಸ್ಟಡಿಂಗ್ ವೆಲ್ ಅಂಡ್ ಅಟೆಂಡಿಂಗ್ ಕ್ಲಾಸಸ್ ರೆಗ್ಯುಲರ್ಲಿ. ಮೈ ಟೀಚರ್ಸ್ ಆರ್ ಹೆಲ್ಪ್ಫುಲ್. ಐ ಆಮ್ ಪ್ರಿಪೇರಿಂಗ್ ವೆಲ್ ಫಾರ್ ಮೈ ಎಕ್ಸಾಮ್. ಅಮ್ಮಂಗೆ ಎಕ್ಸಾಮ್ ಬರೀತಾ ಇರೋದು ಅಥವಾ ಲೆಟರ್ ಬರೀತಾ ಇರೋದು. ಅಮ್ಮ ಹೆಂಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೀನಿ, ನೀವು ಅಲ್ಲಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ, ಅಥವಾ ಆ ಥರ ಭಾವಿಸ್ತೀನಿ ಚೆನ್ನಾಗಿದ್ದೀರಾ ಅಂತ. ಸೊ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ಕ್ಲಾಸಸ್ಗೆ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾ ಇದ್ದೀನಿ. ಸೊ ನನ್ನ ಟೀಚರ್ಸ್ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ, ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀನಿ. ಅದೇ ಇದರಲ್ಲಿ ಇರೋದು, ಇಷ್ಟೇ ಸಿಂಪಲ್ ಆಗಿ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಯುವರ್ ಲೆಟರ್, ಕನ್ವೆ ಮೈ ರಿಗಾರ್ಡ್ಸ್ ಟು ಆಲ್ ಅಟ್ ಹೋಮ್. ನಾನೀಗ ಬರ್ದಿರೋ ಪತ್ರಕ್ಕೆ ನಿಮ್ಮ ಕಡೆಯಿಂದ ಒಂದು ರಿಪ್ಲೈ ಲೆಟರ್. ಈಗ ಏನಾದ್ರು ಒಂದು ನೀವು ಮೆಸೇಜ್ ಮಾಡಿದ್ರೆ ಅದಕ್ಕೊಂದು ರಿಪ್ಲೈ ಬರ್ಬೇಕಲ್ವಾ, ಹಂಗೆ ಒಂದು ನಾನು ಪತ್ರ ಬರಿತಾ ಇದ್ದೀನಿ, ಅದಕ್ಕೊಂದು ನೀವು ಪತ್ರ ಬರೀರಿ. ನನ್ನ ಪತ್ರ ಓದಿದ ಮೇಲೆ ನೀವೊಂದು ಪತ್ರ ಬರೀರಿ. ಸೊ ನನ್ನ ಎಲ್ಲಾ ವಿಷಸ್ ಎಲ್ಲಾರನ್ನು ಕೇಳಿದೆ ಅಂತ ಹೇಳಿ ಮನೆಯಲ್ಲಿ ಅಂತ ಬರ್ದಿರೋದು. ಓಕೆ, ನೆಕ್ಸ್ಟ್. ಇಮ್ಯಾಜಿನ್ ಯು ಆರ್ ಎಸ್ ಸುಹಾಸ್ ಆರ್ ಸರಿತಾ, ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್, ಗೌರ್ಮೆಂಟ್ ಹೈಸ್ಕೂಲ್, ನಾರಾಯಣಪುರ. ರೈಟ್ ಎ ಲೆಟರ್ ಟು ಯುವರ್ ಕಸಿನ್ ಜಾನ್ಕಿ. ಮೆನ್ಷನ್ ಮಾಡಿದ್ದಾರೆ. ಇನ್ವೈಟಿಂಗ್ ಹರ್ ಟು ಅಟೆಂಡ್ ಯುವರ್ ಬ್ರದರ್ಸ್ ಬರ್ತಡೇ. ಓಕೆನಾ. ನೀವು ಸುಹಾಸ್ ಅಥವಾ ಸರಿತಾ, ನೀವು ಯಾವ್ದು ಬೇಕಾದ್ರೂ ಬರ್ಕೊಬೋದು. ಕೆಲವರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಹೆಣ್ಮಕ್ಳಾಗಿದ್ರೆ ಸರಿತಾ ಅಂತ ಬರೆದು ಬಿಡ್ತಾರೆ, ಗಂಡು ಮಕ್ಕಳಾಗಿದ್ರೆ ಸುಹಾಸ್ ಅಂತ ಬರೀತಾರೆ. ಆ ಥರ ಏನು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಕ್ವಶನ್ ಅಲ್ಲೇ ಕೊಟ್ಟಿರೋದು ಸುಹಾಸ್ ಆರ್ ಸರಿತಾ, ಅದನ್ನೇ ಮೆನ್ಷನ್ ಮಾಡಿ ಹೆಸರಲ್ಲಿ, ನಾನು ಸುಹಾಸ್ ಅಥವಾ ಸರಿತಾ ಅನ್ನೋದನ್ನ. ಓಕೆ, 10th ಸ್ಟ್ಯಾಂಡರ್ಡ್, ಮಾಮೂಲಿ ಅಡ್ರೆಸ್, ಡೇಟ್, ಮೈ ಡಿಯರ್ ಜಾನಕಿ, ಯಾಕಂದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾರನ್ನ ಕರಿಬೇಕು ಅನ್ನೋದನ್ನ. ಸೊ ಹೌ ಆರ್ ಯು? I hope you are fine. I am fine here. I am studying well and attending class regularly. My teachers are helpful. I am preparing well for my exam. ಈ ಲೈನ್ಸ್ ಕಾಮನ್, ಎಲ್ಲ ಲೆಟರ್ಸ್ಗೂ ಕಾಮನ್ ಇರಲಿ, ಓಕೆನಾ. ಅದಾದ್ಮೇಲೆ ಏನಕ್ಕೆ ಈ ಲೆಟರ್ ಬರೀತಾ ಇರೋದು? ಐ ಆಮ್ ರೈಟಿಂಗ್ ಟು ಇನ್ವೈಟ್ ಯು ಟು ಮೈ ಬ್ರದರ್ಸ್ ಬರ್ತ್ಡೇ ಸೆಲೆಬ್ರೇಷನ್. ಇಟ್ ವಿಲ್ ಬಿ ಹೆಲ್ಡ್ ಆನ್ 25th December
2025 at our home. We are planning a small party with friends and family. I am sure you will enjoy the games, cake, and delicious food. Please do come and make the occasion specially. So I am expecting your letter. Convey my regards to all at home. ಓಕೆ, ಸೊ ನಾನು ನನ್ನ ತಮ್ಮನ ಬ್ರದರ್ ಅಂತ ಕೊಟ್ಟಿದ್ದಾರೆ, ಅಣ್ಣ ಅಥವಾ ತಮ್ಮ ಗೊತ್ತಿಲ್ಲ. ಓಕೆ, ಸೊ ಬ್ರದರ್ದು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಮನೆಯಲ್ಲಿ. ಸೊ ಅದಕ್ಕೆ ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಬರಲೇಬೇಕು. ಓಕೆ, ಒಂದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಒಂದು ಪಾರ್ಟಿನ ಅರೇಂಜ್ ಮಾಡ್ಕೊಂಡಿದ್ದೀವಿ. ಸೊ ನೀವು ಬರಲೇಬೇಕು. ಒಳ್ಳೆ ಫುಡ್ ಇರುತ್ತೆ. ನೀವು ನಮ್ಮ ಪಾರ್ಟಿ ಅಥವಾ ಒಳ್ಳೆ ಫುಡ್ ಅಥವಾ ಆ ಸೆಲೆಬ್ರೇಷನ್, ಬರ್ತ್ಡೇ ಸೆಲೆಬ್ರೇಷನ್ ಎಂಜಾಯ್ ಮಾಡ್ತೀರಾ ಖಂಡಿತವಾಗ್ಲು. ಸೊ ನೀವು ಬಂದು ಆ ಅಕೇಶನ್ ಒಂದು ಫೀಲ್ ಮಾಡಬೇಕು. ನೀವು ಬಂದರೆ ಅದೊಂದು ಸ್ಪೆಷಲ್ ಫೀಲ್ ಆಗುತ್ತೆ ಅನ್ನೋ ಥರ. ನೀವು ಯಾವ್ದಾದ್ರು ಒಂದು ಫಂಕ್ಷನ್ಗೆ ಕರಿತಾ ಇದ್ರೆ ನೀವು ಬರಲೇಬೇಕು, ಬಂದರೆ ಖುಷಿ ಆಗುತ್ತೆ, ಮನೆಯವರೆಲ್ಲ ಬರಬೇಕು ಅಂತ ಕರಿತೀವಲ್ವಾ. ಸೊ ಅದೇ ಥರ. ಸೊ ಲಾಸ್ಟಿಗೆ ಯುವರ್ ಲವಿಂಗ್ ಕಸಿನ್ ಸುಹಾಸ್ ಆರ್ ಸರಿತಾ. ಇಲ್ಲಿ ಬರೀ ಸುಹಾಸ್ ಅಂತ ಬರೆದ್ಬಿಟ್ಟು ಇಲ್ಲಿ ಕೆಳಗಡೆ ಲವಿಂಗ್ ಕಸಿನ್ ಸುಹಾಸ್ ಆರ್ ಸರಿತಾ ಅಂತ ಬರೀಬಾರ್ದು. ಇಲ್ಲಿ ಏನು ಹೆಸರು ಬರೆದಿರ್ತೀರೋ ಮೇಲ್ಗಡೆ ಇಲ್ಲೂ ಅದೇ ಹೆಸರು ಇರಬೇಕು. ಓಕೆನಾ? ನೆಕ್ಸ್ಟ್, ಮಾಡೆಲ್ ಆಫ್ ಫಾರ್ಮಲ್ ಲೆಟರ್. ಸೊ ಸೇಮ್ ಥಿಂಗ್, ನಾನು ಇಲ್ಲೇನು ಬರ್ಸಿದ್ದೆ ಅವಾಗಲೇ ಅದೇ ಮಾಡೆಲ್ ಲೆಟರ್, ಒಂದು ಕ್ವಿಕ್ ರಿವಿಷನ್ಗೆ ಹೆಲ್ಪ್ ಆಗಲಿ ಅಂತ ಅದು ಕೊಟ್ಟಿದ್ದೀನಿ ಮಾಡೆಲ್ ಲೆಟರ್. ಓಕೆನಾ? ಸೊ ಇದನ್ನ ನೀವು ಸೇಮ್ ಸುಹಾಸ ಸರಿತಾ ನಾರಾಯಣಪುರ, ಬಟ್ ಮುನ್ಸಿಪಲ್ ಆಫೀಸರ್ಗೆ ಒಂದು ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಕೊಡಿ ಅನ್ನೋ ಥರ ಒಂದು ಲೆಟರ್ ಬರೀರಿ ಅಂತ ಕೊಟ್ಟಿದ್ದೀನಿ. ಸೊ ಅಲ್ಲಿ ಯಾರಿಗೆ ಬರಿತಾ ಇದ್ದೀರಾ ಅಂತ ನಿಮಗೆ ಅಡ್ರೆಸ್ ಬರೆಯೋ ಅವಶ್ಯಕತೆ ಇರಲಿಲ್ಲ. ಜಸ್ಟ್ ಯಾರಿಗೆ ಬರಿತಾ ಇದ್ದೀರಾ ಮೈ ಡಿಯರ್ ಅಂತ ಸ್ಟಾರ್ಟ್ ಮಾಡಿ ವಿಷಯ ಹೇಳ್ಬೇಕಾಯ್ತು. ಬಟ್ ಇಲ್ಲಿ ಯಾರಿಗೆ ಬರಿತೀರಾ ಅಂತ ಟು ಅಡ್ರೆಸ್ ಮೇನ್ ಮುನ್ಸಿಪಲ್ ಆಫೀಸರ್ಗೆ. ಅದಾದ್ಮೇಲೆ ಸಬ್ಜೆಕ್ಟ್ ಮೇನ್, ಏನಕ್ಕೆ ಬರಿತಾ ಇದ್ದೀರಾ, ಏನು ಸಬ್ಜೆಕ್ಟ್, ಏನು ವಿಷಯಕ್ಕೆ ಬರಿತಾ ಇದ್ದೀರಾ, ಅಂದರೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ನ ಕೊಡಿ ಅಂತ ನೀವು ಬರಿತಾ ಇದ್ದೀರಾ, ಅದನ್ನು ಮೆನ್ಷನ್ ಮಾಡಿ. ರಿಕ್ವೆಸ್ಟಿಂಗ್ ಫಾರ್ ಪ್ರೊವೈಡಿಂಗ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಅವರ್ ಲೊಕ್ಯಾಲಿಟಿ. ಓಕೆ, ಒಂದು ನಿಮಿಷ. ಓಕೆ, ಡನ್. Respected sir or madam, I am Suhasa Sarita, studying in 10th standard Government High School, Narayanpura. I would like to bring to your notice that ನಿಮ್ಮ ಗಮನಕ್ಕೆ ನಾನು ಒಂದು ವಿಷಯನ ತರಕ್ಕೆ ಇಷ್ಟಪಡ್ತೀನಿ. ಅದೇನಂದ್ರೆ, ಅವರ್ ಲೊಕ್ಯಾಲಿಟಿ ಇಸ್ ಫೇಸಿಂಗ್ ಎ ಶಾರ್ಟೇಜ್ ಆಫ್ ಕ್ಲೀನ್ ಡ್ರಿಂಕಿಂಗ್ ವಾಟರ್. ನಮ್ಮ ಸುತ್ತಮುತ್ತಲಿನ, ನಾನು ಇರೋ ಜಾಗದಲ್ಲಿ ಅಥವಾ ನಾನು ಇರೋ ಸುತ್ತಮುತ್ತಲಿನ ಜಾಗದಲ್ಲಿ ಒಂದು ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರಿನ ಒಂದು ಅಭಾವ ಉಂಟಾಗಿದೆ. ಸೊ ರೆಸಿಡೆಂಟ್ಸ್, ಎಸ್ಪೆಷಲಿ ಚಿಲ್ಡ್ರನ್ ಅಂಡ್ ಎಲ್ಡರ್ಲಿ ಪೀಪಲ್ ಆರ್ ಫೇಸಿಂಗ್ ಗ್ರೇಟ್ ಇನ್ಕನ್ವೀನಿಯನ್ಸ್. ಸಣ್ಣ ಮಕ್ಕಳು ಅಥವಾ ವಯಸ್ಸಾದವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಪ್ರೊವೈಡ್ ಎ ಪ್ರಾಪರ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಅವರ್ ಲೊಕ್ಯಾಲಿಟಿ ಅಟ್ ದ ಅರ್ಲಿಯೆಸ್ಟ್. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಒಂದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ. ಸೊ ಥ್ಯಾಂಕಿಂಗ್ ಯು. ಇದು ಲೆಟರ್ನ ಎಂಡ್ ಮಾಡೋ ರೀತಿ. ಓಕೆನಾ? ನೆಕ್ಸ್ಟ್, ಕಾಮನ್ ಪಾಯಿಂಟ್ಸ್ ಫಾರ್ ಎನಿ ಪಿಕ್ಚರ್. ಒಂದು ಪಿಕ್ಚರ್ನ ಕೊಟ್ಟುಬಿಟ್ಟು ಅದ್ರ ಬಗ್ಗೆ ನಿಮಗೆ ಡಿಸ್ಕ್ರಿಪ್ಷನ್ ಅಂದ್ರೆ ಅದ್ರ ಬಗ್ಗೆ ಒಂದು ಲೈನಲ್ಲಿ 3 ಮಾರ್ಕ್ಸ್ಗೆ ಎಕ್ಸ್ಪ್ಲನೇಷನ್ ಬರೆಯಕ್ಕೆ ಹೇಳ್ತಾರೆ. ಸೊ ಆ ಥರ ಪಿಕ್ಚರ್ನ ಕೊಟ್ಟು ಬರೆಯೋಕ್ಕೆ ಹೇಳಿದಾಗ ಬಂದೇ ಬರುತ್ತೆ ಒಂದಲ್ಲ ಒಂದು ಕ್ವಶನ್, ತಲೆ ಕೆಡಿಸ್ಕೋಬೇಡಿ. ಸೊ ಆ ಥರ ಕೊಟ್ಟಾಗ ಕೆಲವೊಂದು ಕಾಮನ್ ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು. ಆ ಕಾಮನ್ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡು ನೀವು ಬರಿತಾ ಹೋಗ್ಬೇಕು. ಸೊ ಆ ಕಾಮನ್ ಪಾಯಿಂಟ್ಸ್ ಯಾವ್ದ್ಯಾವ್ದು ಇಲ್ಲಿ ನೋಡ್ತೀವಿ. 3 ಮಾರ್ಕ್ಸಿಗೆ ಕೊಡ್ತಾರೆ ಕ್ವಶನ್ನ. ಫಸ್ಟ್ ಇಂಟ್ರಡಕ್ಷನ್, ಫಸ್ಟ್ ಪಾಯಿಂಟ್ ಇಂಟ್ರಡಕ್ಷನ್ ನೆನಪಲ್ಲಿ ಇಟ್ಬೇಕು. ದಿಸ್ ಈಸ್ ಅ ಪಿಕ್ಚರ್ ಅಂತ ಸ್ಟಾರ್ಟ್ ಮಾಡಬೇಕು. ಎ ಪಿಕ್ಚರ್ ಸ್ಪೀಕ್ಸ್ ಮೋರ್ ದ್ಯಾನ್ ವರ್ಡ್ಸ್. ಇದು ಮೇನ್, ಈ ಲೈನ್ ಇದೆಯಲ್ಲ ಇದು ಮೇನ್. ಯಾವುದೇ ಪಿಕ್ಚರ್ ಕೊಟ್ಟಿರಲಿ, ದಿಸ್ ಈಸ್ ಎ ಪಿಕ್ಚರ್ ಆಫ್ ಅಂತ ಆ ಪಿಕ್ಚರ್ ಏನು ಅನ್ನೋದನ್ನ ಬರೀರಿ. ಅದಾದ್ಮೇಲೆ ದಿಸ್ ಎ ಪಿಕ್ಚರ್ ಸ್ಪೀಕ್ಸ್ ಮೋರ್ ದ್ಯಾನ್ ಎ ವರ್ಡ್ಸ್ ಅನ್ನೋದನ್ನ ಮರಿಬೇಡಿ. ಓಕೆನಾ? ಸೆಕೆಂಡ್, ಪ್ಲೇಸ್ ಅಥವಾ ಸೆಟ್ಟಿಂಗ್ ಅಂತ ಕೊಟ್ಟಿದ್ದೀನಿ. ಏನೇನು? ದ ಪಿಕ್ಚರ್ ಶೋಸ್ ಅನ್ ಔಟ್ಡೋರ್ ಸೀನ್ ಆರ್ ಇಂಡೋರ್ ಸೀನ್. ಓಕೆ, ಅದನ್ನ ಮೆನ್ಷನ್ ಮಾಡಿ.
ಔಟ್ಡೋರ್ದು ಪಿಕ್ಚರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆ ಪಿಕ್ಚರ್ ಔಟ್ಡೋರ್ ಇಂಡೋರ್ ಅಂತ, ಅದನ್ನೊಂದು ಮೆನ್ಷನ್ ಮಾಡ್ಕೊಳ್ಳಿ. ಇಟ್ ಲುಕ್ಸ್ ಲೈಕ್ ಎ ಮಾರ್ಕೆಟ್ ಅಥವಾ ಸ್ಕೂಲ್ ಆರ್ ಪಾರ್ಕ್, ವಿಲೇಜ್, ರೋಡ್, ಆಫೀಸ್ ಎಕ್ಸೆಟ್ರಾ. ಆಫೀಸ್ ಆದ್ರೆ ಇಟ್ ಲುಕ್ಸ್ ಲೈಕ್ ಎ ಆಫೀಸ್, ಅಥವಾ ರೋಡ್ ಆದ್ರೆ ಇಟ್ ಲುಕ್ಸ್ ಲೈಕ್ ಎ ರೋಡ್. ಆ ಥರ ಯಾವ್ದಾದ್ರು ಒಂದು ಮೆನ್ಷನ್ ಮಾಡ್ಕೊಳ್ಳಿ, ಈ ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಪೀಪಲ್, ದೇರ್ ಆರ್ ಮೆನಿ ಪೀಪಲ್ ಇನ್ ದ ಪಿಕ್ಚರ್, ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಮನುಷ್ಯರು ಇದ್ದೇ ಇರ್ತಾರೆ ಪಿಕ್ಚರಲ್ಲಿ, ಮನುಷ್ಯರು ಇದ್ದೇ ಇರ್ತಾರೆ. ಮನುಷ್ಯ ಇಲ್ದೇ ಇರೋಂಥ ಪಿಕ್ಚರ್ ಯಾವುದೂ ಕೊಡೋದಿಲ್ಲ ನಿಮಗೆ. ಓಕೆನಾ. ದೇ ಆರ್ ಡೂಯಿಂಗ್ ಡಿಫ್ರೆಂಟ್ ಆಕ್ಟಿವಿಟೀಸ್. ಆ ಮನುಷ್ಯರು ನಿಮಗೆ ಕಾಣುತ್ತೆ, ಆಟ ಆಡ್ತಾ ಇರ್ತಾರೆ ಸಣ್ಣ ಮಕ್ಕಳು, ಅಥವಾ ಯಾರೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಯಾರೋ ಮಗುನ ಎತ್ಕೊಂಡಿರ್ತಾರೆ, ಅಥವಾ ಬೋರ್ವೆಲ್ ಅಲ್ಲಿ ನೀರು ತೆಗಿತಾ ಇರ್ತಾರೆ. ಆ ಥರ ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಓಕೆನಾ. ದೆನ್ ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್. ಪಿಕ್ಚರ್ ಅಲ್ಲಿ ಏನೇನು ಆಬ್ಜೆಕ್ಟ್ಸ್ ಅಥವಾ ಥಿಂಗ್ಸ್ಗಳಿದೆ? ದೇರ್ ಆರ್ ಮೆನಿ ಥಿಂಗ್ಸ್ ಇನ್ ದ ಪಿಕ್ಚರ್. ಫಾರ್ ಎಕ್ಸಾಂಪಲ್ ಶಾಪ್ಸ್, ವೆಹಿಕಲ್ಸ್, ಟ್ರೀಸ್, ಬಿಲ್ಡಿಂಗ್ಸ್, ಅನಿಮಲ್ಸ್ ಎಕ್ಸೆಟ್ರಾ. ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ದೆನ್ ಆಕ್ಷನ್ಸ್ ಆರ್ ಆಕ್ಟಿವಿಟೀಸ್. ಏನ್ ಮಾಡ್ತಾ ಇರ್ತಾರೆ ಮನುಷ್ಯರು? ಪೀಪಲ್ ಆರ್ ಬೈಯಿಂಗ್, ಸೆಲ್ಲಿಂಗ್, ಟಾಕಿಂಗ್, ವಾಕಿಂಗ್, ಪ್ಲೇಯಿಂಗ್ ಆರ್ ವರ್ಕಿಂಗ್. ಅದನ್ನ ಮೆನ್ಷನ್ ಮಾಡಿ. ದ ಪಿಕ್ಚರ್ ಶೋಸ್ ಡೈಲಿ ಲೈಫ್ ಆಕ್ಟಿವಿಟೀಸ್. ಅದನ್ನು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಮೆಸೇಜ್, ಏನ್ ಆ ಪಿಕ್ಚರ್ ಇಂದ ಏನ್ ಮೆಸೇಜ್ ಸಿಗ್ತಾ ಇದೆ? ದ ಪಿಕ್ಚರ್ ಗಿವ್ಸ್ ಎ ಗುಡ್ ಮೆಸೇಜ್. ಇಷ್ಟು ಬರೀರಿ ಸಾಕು, ಬೇರೆ ಏನು ಬರೀ ಅವಶ್ಯಕತೆ ಇಲ್ಲ. ಸೊ ಪಿಕ್ಚರ್ ಗಿವ್ಸ್ ಗುಡ್ ಮೆಸೇಜ್, ಅದೊಂದು ಪಕ್ಕಾ ಲೈನ್ ಬರೀಬೇಕು ಕನ್ಕ್ಲೂಷನ್ ಅಲ್ಲಿ. ಓಕೆ. ಇಟ್ಸ್ ಎ ಬ್ಯೂಟಿಫುಲ್ ಪಿಕ್ಚರ್, ಐ ಲೈಕ್ ದಿಸ್ ಪಿಕ್ಚರ್ ವೆರಿ ಮಚ್. ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಪಕ್ಕಾ. ಕೊಟ್ಟಿದ್ದೀನಲ್ಲ ಪಾಯಿಂಟ್ಸ್, ಇದನ್ನ ಫಾಲೋ ಮಾಡ್ಕೊಳ್ಳಿ. ಮಿಕ್ಕಿದ್ದೆಲ್ಲ ಆ ಪಿಕ್ಚರ್ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗ್ಬಿಡುತ್ತೆ, ಅದನ್ನ ಬರ್ಕೊಳ್ಳಿ. ಓಕೆ. ಈಗ ಇಲ್ಲಿ 2 ಪಿಕ್ಚರ್ ಇದೆ. ಓಕೆ. ಇದು ಫಸ್ಟ್ನೇದು ಒಂದು ವಿಲೇಜಲ್ಲಿ ಒಂದು ಮಾರ್ಕೆಟ್ ಅನ್ಸುತ್ತಾ? ಯಾಕೆಂದ್ರೆ ಇಲ್ಲೆಲ್ಲ ಪದಾರ್ಥಗಳಿದೆ, ಅದನ್ನ ಮಾರ್ತಾ ಇದ್ದಾರೆ, ಕೆಲವರು ತಗೋತಾ ಇದ್ದಾರೆ. ಇದು 2ನೇ ಪಿಕ್ಚರು, ಕಾರ್ ಇದೆ, ಜನರಿದ್ದಾರೆ, ಆಕ್ಸಿಡೆಂಟ್ ಆಗಿದೆ, ರೋಡ್. ಓಕೆ. ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಇಂಟ್ರೊಡಕ್ಷನ್ ಇದೆ, ದಿಸ್ ಇಸ್ ಎ ಪಿಕ್ಚರ್, ಎ ಪಿಕ್ಚರ್ ಸ್ಪೀಕ್ಸ್ ಮೋರ್ ದೆನ್ ವರ್ಡ್ಸ್. ಇದನ್ನ ಫಸ್ಟ್ ಲೈನ್ ಬರೀಲೇಬೇಕು. ಅದಾದ್ಮೇಲೆ ದ ಪಿಕ್ಚರ್ ಶೋಸ್ ಅನ್ ಔಟ್ಡೋರ್ ಸೀನ್. ಯಾಕೆಂದ್ರೆ ಔಟ್ಡೋರ್ ಇಂಡೋರ್ ಅಂತ ನೋಡ್ಕೋಬೇಕು. ಔಟ್ಡೋರ್ ಸೀನ್. ಇಟ್ ಲುಕ್ಸ್ ಲೈಕ್ ಎ ವಿಲೇಜ್ ಮಾರ್ಕೆಟ್. ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ದೇರ್ ಆರ್ ಮೆನಿ ಪೀಪಲ್ ಇನ್ ದ ಪಿಕ್ಚರ್, ದೇ ಆರ್ ಮೆನ್, ವುಮೆನ್ ಅಂಡ್ ಚಿಲ್ಡ್ರನ್. They are doing different activities. There are many things in the picture such as vegetables, fruits, baskets, shops, trees and houses. ಹೌದು, ಮಾರ್ಕೆಟ್ ಅಂದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಓಕೆ. ನೆಕ್ಸ್ಟ್ ಪೀಪಲ್ ಆರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಮಾರ್ಕೆಟ್ ಅಂದ್ಮೇಲೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಕಾಮನ್, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅದಕ್ಕೇನು ರಾಕೆಟ್ ಸೈನ್ಸ್ ಅರ್ಥ ಮಾಡ್ಕೋಬೇಕಂತ ಏನಿಲ್ಲ. ಓಕೆನಾ. ನೆಕ್ಸ್ಟ್ ಸಮ್ ಆರ್ ಕ್ಯಾರಿಂಗ್ ಬಾಸ್ಕೆಟ್ಸ್. ದ ಪಿಕ್ಚರ್ ಶೋಸ್ ಡೈಲಿ ಲೈಫ್ ಆಕ್ಟಿವಿಟೀಸ್ ಇನ್ ವಿಲೇಜ್ ಮಾರ್ಕೆಟ್. ಅದು ಕಾಮನ್ ಸೆಂಟೆನ್ಸ್. The picture gives a good message about village life and cooperation. It is beautiful picture. I like this picture very much. ಇದರಲ್ಲಿ ಎಂಡ್ ಮಾಡಿ. ಓಕೆನಾ. ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ಏನು ಕೊಟ್ಟಿದ್ದೀನಿ ಇಲ್ಲಿ 7 ಪಾಯಿಂಟ್ಸ್. ಈ 7 ಪಾಯಿಂಟ್ಸ್ ಕ್ಲೀನಾಗಿ ನೆನ್ಪಿಟ್ಕೊಂಡಿದೆ. ಯಾವುದೇ ಪಿಕ್ಚರ್ ಕೊಟ್ಟರು ಅಷ್ಟನ್ನು ಬರ್ಕೊಂಬಂದ್ರೆ ಆಯ್ತು. ಇದನ್ನ ಹೋಮ್ವರ್ಕ್ ಅಂತ ತಗೊಳ್ಳಿ. ಜಸ್ಟ್ ಈ ವಿಡಿಯೋ ನೋಡ್ತಾನೆ ಈ ಕೊಟ್ಟಿರೋ ಪಾಯಿಂಟ್ಸ್ ಲೆಫ್ಟ್ ಸೈಡ್ ಕೊಟ್ಟಿದ್ದೀನಲ್ಲ, ಅದೇ ತರ ಪಾಯಿಂಟ್ಸ್ನ ಎಂಟರ್ ಮಾಡಿ ಬರ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಟ್ಯಾಗ್. ಇದಿಷ್ಟು ಮಾರ್ಕ್ಸ್ಗೆ 1 ಮಾರ್ಕ್ಸ್ ಗ್ರಾಮರ್ ಅಲ್ಲೇ ಬಂದೇ ಬರುತ್ತೆ, ಯಾವುದೇ ತರದ್ದು ಡೌಟ್ ಬೇಡ ನಿಮಗೆ. ಓಕೆ. ಕ್ವಶನ್ ಟ್ಯಾಗ್ ಏನು? ರೀಡ್ ದ ಸೆಂಟೆನ್ಸ್ ಅಂಡ್ ಐಡೆಂಟಿಫೈ ದ ಸೆಂಟೆನ್ಸ್ ಆಸ್ ಪಾಸಿಟಿವ್ ಆರ್ ನೆಗೆಟಿವ್. ಫಸ್ಟ್ ಕ್ವಶನ್ ಟ್ಯಾಗ್ ಅಲ್ಲಿ ಸೆಂಟೆನ್ಸ್ನ ಕ್ಲೀನಾಗಿ ಓದಬೇಕು. ಅದು ಪಾಸಿಟಿವಾ ನೆಗೆಟಿವ್ ಅನ್ನೋದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಬೇಕು ಫಸ್ಟ್. ದೆನ್ ಪಾಸಿಟಿವ್ ಸೆಂಟೆನ್ಸ್ ಕ್ಯಾರೀಸ್ ನೆಗೆಟಿವ್ ಟ್ಯಾಗ್ಸ್. ಓಕೆ. ಸೊ ಪಾಸಿಟಿವ್ ಸೆಂಟೆನ್ಸ್ ಕೊಟ್ಟಿದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಕ್ಯಾರಿ ಆಗುತ್ತೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಈಗ ಹೀಸ್ ಸ್ವಾಮಿ isn't he. ಓಕೆ. ಹೀಸ್ ಸ್ವಾಮಿ isn't he, ಅದು ಕ್ವಶನ್ ಟ್ಯಾಗ್. ಶಿ ಈಸ್ ಎ ಡಾಕ್ಟರ್ isn't she. ಅವರು ಡಾಕ್ಟರ್ ಅಲ್ವಾ? ಕ್ವಶನ್ ಇಷ್ಟು ಚೆನ್ನಾಗಿರುತ್ತೆ ಕ್ವಶನ್ ಟ್ಯಾಗ್ಸ್ ಅಂತ ಅಂದ್ರೆ. ಹೀ ಸ್ವಾಮಿ, ಅವರ ಸ್ವಾಮಿ ಅನ್ನೋದು ಒಂದು ಸೆಂಟೆನ್ಸ್. ಸ್ವಾಮಿ ಅಲ್ವಾ ಅವರು? ನೆಗೆಟಿವ್ ಸೆಂಟೆನ್ಸ್. ಅವ್ರ ಡಾಕ್ಟರ್ ಅಲ್ವಾ? ಓಕೆ. ಕ್ವಶನ್ ಟ್ಯಾಗ್. ನೆಗೆಟಿವ್ ಸೆಂಟೆನ್ಸ್ ಕ್ಯಾರೀಸ್ ಪಾಸಿಟಿವ್. ಈಗ ಪಾಸಿಟಿವ್ ಸೆಂಟೆನ್ಸ್ ಇದ್ರೆ
ನೆಗೆಟಿವ್ ಕ್ವಶನ್ ಟ್ಯಾಗ್ ಬರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ನೆಗೆಟಿವ್ ಸೆಂಟೆನ್ಸ್ ಕೊಟ್ಟಿದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬರುತ್ತೆ. ಅದ್ ನೋಡೋಣ. ಹಿ ಇಸಂಟ್ ಸ್ವಾಮಿ, ಈಸ್ ಹಿ? ಅವ್ರ ಸ್ವಾಮಿ ಅಲ್ಲ, ಸ್ವಾಮಿನ ಅವರು ಅಷ್ಟೇ. ಶಿ ಇಸ್ ನಾಟ್ ಎ ಡಾಕ್ಟರ್, ಈಸ್ ಶಿ? ಅವ್ರ ಡಾಕ್ಟರ್ ಅಲ್ಲ, ಅವ್ರ ಡಾಕ್ಟರಾ? ಅಷ್ಟೇ, ಸಿಂಪಲ್. ಫೈಂಡ್ ಔಟ್ ಎನಿ ಹೆಲ್ಪಿಂಗ್ ವರ್ಬ್ಸ್ ಆರ್ ದೇರ್ ಇನ್ ದ ಸೆಂಟೆನ್ಸ್. ಡೂ, ಡಸ್, ಡಿಡ್, ಆಸ್, ವರ್, ಹ್ಯಾಸ್, ಹ್ಯಾಡ್, ಹ್ಯಾವ್, ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ವುಡ್, ಶಲ್, ಶುಡ್, ಮಸ್ಟ್. ಇದು ಹೆಲ್ಪಿಂಗ್ ವರ್ಬ್ ಅಂತ ಅಂತೀವಿ. ಸೊ he can pass the exam. Can't he? Okay. They should come early, shouldn't they? She cannot help others. Can she? ಹೆಲ್ಪ್ ಮಾಡಕ್ ಆಗಲ್ಲ ಅಂದ್ರೆ ಮಾಡಬಹುದಾ? ಕೆನಾಟ್, ಕ್ಯಾನ್. ಕ್ಯಾನ್ ಇದ್ರೆ ಕೆನಾಟ್. ಓಕೆ. ಇಫ್ ದೆರ್ ಇಸ್ ನೋ ಹೆಲ್ಪಿಂಗ್ ವರ್ಬ್ಸ್, ಯೂಸ್ ಡೂ ಫಾರ್ಮ್ಸ್, ಅಂದ್ರೆ ಡೂ, ಡಸ್, ಡಿಡ್. ಓಕೆ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತ ಅಂದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ಐ ವರ್ಕ್ ಹಾರ್ಡ್, ಡೋಂಟ್ ಐ? ಓಕೆ. ಹೆಲ್ಪಿಂಗ್ ವರ್ಬ್ ಇದ್ದಾಗ ಅದನ್ನ ಯೂಸ್ ಮಾಡ್ಕೊಳ್ಳಿ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದಾಗ ಡೂ ಫಾರ್ಮ್ ಯೂಸ್ ಮಾಡ್ಕೊಳ್ಳಿ. ಡೂ, ಡಸ್, ಡಿಡ್. ಐ ವರ್ಕ್ ಹಾರ್ಡ್ ಅಂತ ಕೊಡ್ತಾರೆ, ಅವಾಗ ಏನು ಮಾಡ್ಬೇಕು? ಡೋಂಟ್ ಐ? ನಾನು ಮಾಡಲ್ವಾ? ನಾನು ಕೆಲಸ ಮಾಡ್ತೀನಿ, ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ನಾನು ಮಾಡಲ್ವಾ? ಓಕೆ. ಶಿ ವರ್ಕ್ಸ್ ಹಾರ್ಡ್, ಡಸಂಟ್ ಶಿ? ಅವಳು ಕೆಲಸ ಮಾಡ್ತಾಳೆ ಕಷ್ಟಪಟ್ಟು, ಅವಳು ಮಾಡಲ್ವಾ? ಓಕೆ. ದೇ ವರ್ಕ್ಡ್ ಹಾರ್ಡ್, ಡಿಡ್ ದೇ? ಓಕೆ. ಇದನ್ನ ನೆನ್ಪಿಟ್ಕೊಳ್ಳಿ. ಸಬ್ಜೆಕ್ಟ್ ವಿಲ್ ಬಿ ರಿಪ್ಲೇಸ್ಡ್ ಆಸ್ ಪ್ರನೌನ್ ಅಂಡ್ ಪುಟ್ ಎ ಕ್ವಶನ್ ಮಾರ್ಕ್. ಲಿಸನ್ ಹಿಯರ್. ಸ್ವಾಮಿ ವೆಂಟ್ ಟು ದ ಆಫೀಸ್, ಡಿಂಟ್ ಹಿ? ಕ್ವಶನ್ ಮಾರ್ಕ್. ಸ್ವಾಮಿ ಆಫೀಸ್ಗೆ ಹೋದ್ರು, ಅವ್ರು ಹೋಗಿಲ್ವಾ? ಅಷ್ಟೇ. ಇನ್ನೊಂದು, ಶಾಂತಿ ವನ್ ದ ಪ್ರೈಸ್, ಡಿಂಟ್ ಶಿ? ಶಾಂತಿ ಪ್ರೈಸ್ ಗೆದ್ಲು, ಅವಳು ಗೆದ್ದಿಲ್ವಾ? ಅಷ್ಟೇ. ನೋಡ್ಕೊಳ್ಳಿ, ಇಲ್ಲೊಂದಷ್ಟು ಲಿಸ್ಟ್ ಮಾಡಿದ್ದೀನಿ. ಪಾಸಿಟಿವ್ ಸೆಂಟೆನ್ಸ್ ಇದ್ರೆ ನೆಗೆಟಿವ್ ಹೇಗೆ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಈಸ್ ಅಂತ ಪಾಸಿಟಿವ್ ಅದು ಆಗುತ್ತೆ, ಇಸಂಟ್ ಅಂತ ನೆಗೆಟಿವ್ ಟ್ಯಾಗ್ ಬರುತ್ತೆ, ಆರ್ ಇದ್ರೆ ಅರಂಟ್, ಆಮ್ ಇದ್ರೆ ಅರಂಟ್, ವಾಸ್ ಇದ್ರೆ ವಾಸಂಟ್, ವರ್ ವರಂಟ್, ಡೂ ಡೋಂಟ್, ಡಸ್ ಡಸಂಟ್, ಡಿಡ್ ಡಿಡಂಟ್, ಹ್ಯಾಸ್ ಹ್ಯಾಸಂಟ್, ಹ್ಯಾವ್ ಹ್ಯಾವಂಟ್. ಓಕೆ. ಸೇಮ್ ಇದೆ ನೋಡಿ. ಹ್ಯಾಡ್ ಇದ್ರೆ ಹ್ಯಾಡಂಟ್, ಕ್ಯಾನ್ ಇದ್ರೆ ಕಾಂಟ್, ಕುಡ್ ಕುಡಂಟ್, ಶಲ್ ಶಂಟ್, ವಿಲ್ ಓಂಟ್, ಶುಡ್ ಶುಡಂಟ್, ವುಡ್ ವುಡಂಟ್, ಮಸ್ಟ್ ಮಸ್ಟಂಟ್, ಮೈಟ್ ಮೈಟ್ ನಾಟ್, ಮೇ ಮೇ ನಾಟ್. 20 ವರ್ಡ್ಸ್ಗಳನ್ನ ಲಿಸ್ಟ್ ಮಾಡಿದ್ದೀನಿ. ಇದು ಬಿಟ್ಟು ಬರ್ಬೋದು, ಬಟ್ ಇದು ಮೇನ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ. ಓಕೆನಾ? ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಶಿ ವಿಲ್ ನೆವರ್ ಹೆಲ್ಪ್, ಶಿ ವಿಲ್ ನೆವರ್ ಹೆಲ್ಪ್ ಏನದು? ನೆಗೆಟಿವ್ ಸೆಂಟೆನ್ಸ್. ನೆವರ್, ಶಿ ವಿಲ್ ನೆವರ್ ಹೆಲ್ಪ್, ಮಾಡಲ್ಲ. ಶಿ ವಿಲ್ ಹೆಲ್ಪ್ ಅಂದ್ರೆ ಅದು ಪಾಸಿಟಿವ್, ಶಿ ವಿಲ್ ನೆವರ್ ಹೆಲ್ಪ್ ಅಂದ್ರೆ ನೆಗೆಟಿವ್. ಅದಕ್ಕೆ ಪಾಸಿಟಿವ್ ಕ್ವಶನ್ ಟ್ಯಾಗ್. ವಿಲ್ ಶಿ, ಇಲ್ಲಿದೆ ನೋಡಿ, ವಿಲ್ ಶಿ. ಓಕೆ. ನೆಕ್ಸ್ಟ್, ಐ ಆಮ್ ಫಾಂಡ್ ಆಫ್ ರೀಡಿಂಗ್, ಪಾಸಿಟಿವ್. ಆರಂಟ್ ಐ? ಕ್ವಶನ್ ಟ್ಯಾಗ್, ನೆಗೆಟಿವ್ ಕ್ವಶನ್ ಟ್ಯಾಗ್. ರಾಜು ಗಾಟ್ 100% ಇನ್ ಮ್ಯಾಥಮೆಟಿಕ್ಸ್, ಪಾಸಿಟಿವ್. ಅದಕ್ಕೆ ಡಿಂಟ್ ಹಿ, ಡಿಂಟ್ ಹಿ? ರಾಜು 100% ಮಾರ್ಕ್ಸ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ತಗೊಂಡಿಲ್ವಾ? ಓಕೆ. ಹಿ ಡ್ರೈವ್ಸ್ ಕೇರ್ಫುಲಿ, ಪಾಸಿಟಿವ್. ಡಸಂಟ್ ಹಿ? ಅವನು ಕೇರ್ಫುಲ್ ಆಗಿ ಡ್ರೈವ್ ಮಾಡ್ತಾನೆ, ಓಡಿಸಲ್ವಾ ಕೇರ್ಫುಲ್ ಆಗಿ? ಶಿ ವೋಂಟ್ ಕಮ್ ಟುಮಾರೋ, ಶಿ ವಿಲ್ ಕಮ್ ಟುಮಾರೋ ಅಂತ ಅಂದ್ರೆ ಅದು ಪಾಸಿಟಿವ್, ಶಿ ವೋಂಟ್ ಕಮ್ ಟುಮಾರೋ ಅಂತ ಅಂದ್ರೆ ನೆಗೆಟಿವ್. ವಿಲ್ ಶಿ? ಬರಲ್ವಾ? ಓಕೆ. ಇನ್ನಷ್ಟು ಬೇರೆ ಬೇರೆ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಅದ್ರ ಜೊತೆಗೆ ಮೇಯ್ನ್ ಆಗಿ ನಿಮಗೆ
ಕ್ವಶನ್ ಟ್ಯಾಗ್ದು ಎಕ್ಸಾಂಪಲ್ಸ್ನ ಮೆನ್ಷನ್ ಮಾಡಿದ್ದೀನಿ ಇದರಲ್ಲಿ. ಸೊ ಬೇರೆ ಬೇರೆ ಮಿಡ್ ಟರ್ಮ್ ಪ್ರಿಪ್ರೇಟರಿ ಅಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್. ಸೊ ಅದರಲ್ಲಿ ಕೂಡ ಆನ್ಸರ್ಸ್ನ ಮೆನ್ಷನ್ ಮಾಡಿದ್ದೀನಿ ಲಾಸ್ಟಲ್ಲಿ. ಇದನ್ನ ನೋಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಓಕೆ, ಅದಾದ್ಮೇಲೆ ಮತ್ತೆ ಮಿಸ್ ರಜನಿ ಈಸ್ ನಾಟ್ ಎ ಟೀಚರ್, ಇಸನ್ ಶಿ. ಇಷ್ಟೆಲ್ಲ ಆದ್ಮೇಲೂ ಕೂಡ 20 ಎಕ್ಸಾಂಪಲ್ಸ್ ಇದೆ, 6 ಮತ್ತೆ ಇನ್ನೊಂದು ರಿಪೀಟೆಡ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಕೂಡ 15 ಕ್ವಶನ್ಸ್ನ ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ಇನ್ಫಿನಿಟಿವ್ಸ್ ಅದು ಕೂಡ 1 ಮಾರ್ಕ್ ನಿಮಗೆ. ಗ್ರಾಮರ್ ಇನ್ಫಿನಿಟಿವ್, ಗ್ರಾಮರ್. ರೆಕಗ್ನೈಸ್ ಅನ್ ಇನ್ಫಿನಿಟಿವ್ ವೆನ್ ಯು ಸಿ ಒನ್. ಟು ಸ್ನೀಸ್, to smash, to cry, to shriek, to jump, to dunk, to read, to eat, to slurp. All of these are infinitives. An infinitive will almost always begin with 2. ನೆನಪಲ್ಲಿರಲಿ, ಇನ್ಫಿನಿಟಿವ್ ಯಾವಾಗಲೂ 2 ಇಂದ ಸ್ಟಾರ್ಟ್ ಆಗ್ತದೆ. ಫಾಲೋಡ್ ಬೈ ಸಿಂಪಲ್ ಫಾರ್ಮ್ ಆಫ್ ವರ್ಬ್ ಲೈಕ್ ದಿಸ್. ಫಸ್ಟ್ 2 ಇರುತ್ತೆ, ಅದಾದ್ಮೇಲೆ ವರ್ಬ್ ಬರುತ್ತೆ. ಇದೆಲ್ಲ ಕಂಬೈನ್ ಮಾಡಿದ್ರೆ ಅದನ್ನ ಇನ್ಫಿನಿಟಿವ್ ಅಂತೀವಿ. ಫಸ್ಟ್ 2, ಅದಾದ್ಮೇಲೆ ವರ್ಬ್, ಅದನ್ನ ಇನ್ಫಿನಿಟಿವ್ ಅಂತೀವಿ. ಓಕೆ, ಇಂಪಾರ್ಟೆಂಟ್ ನೋಟ್. ಬಿಕಾಸ್ ಅನ್ ಇನ್ಫಿನಿಟಿವ್ ಇಸ್ ನಾಟ್ ಎ ವರ್ಬ್, ಯು ಕ್ಯಾನ್ ನಾಟ್ ಆಡ್ ಎಸ್, ಇಯರ್ಸ್, ಎಡ್ ಆರ್ ING ಫಾರ್ಮ್ ಟು ದ ಎಂಡ್ ಎವರ್. ಲಾಸ್ಟ್ ಅಲ್ಲಿ ಎಸ್, ಇಎಸ್, ED, ING ಫಾರ್ಮ್ ನ ಎಂಡ್ ಮಾಡಕ್ ಆಗಲ್ಲ, ಅಂದ್ರೆ ಆಡ್ ಮಾಡಕ್ ಆಗಲ್ಲ. ನೋಡೋಣ, ಎಕ್ಸಾಂಪಲ್ಸ್ ಇದೆ. ರಾಹುಲ್ ಫರ್ಗಟ್ ಟು ಪೋಸ್ಟ್ ದ ಲೆಟರ್ ಎಸ್ಟರ್ಡೇ. ಟು ಪೋಸ್ಟ್ ಅದು ಇನ್ಫಿನಿಟಿವ್. ನಿಮಗೆ ಈ ತರ ಕ್ವಶನ್ ಸೆಂಟೆನ್ಸ್ ಕೊಟ್ಬಿಡು, ಅದ್ರಲ್ಲಿ ಇನ್ಫಿನಿಟಿವ್ ಫೈಂಡ್ ಔಟ್ ಮಾಡಿ ಅಂತ ಅಂತಾರೆ. ಓಕೆ, ಐ ಗೋ ಟು ಮಾರ್ಕೆಟ್ ಟು ಬೈ ಸಮ್ ವೆಜಿಟೇಬಲ್ಸ್. ಟು ಬೈ ಅದು ಇನ್ಫಿನಿಟಿವ್. ಓಕೆ, then the doctor advised the patient to take his medicines without fail. To take ಅದು ಇನ್ಫಿನಿಟಿವ್. ಈಸಿ, 2 ಇಂದ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಒಂದು ವರ್ಬ್ ಆಡ್ ಆಗುತ್ತೆ, ಅದು ಇನ್ಫಿನಿಟಿವ್. ಓಕೆ, 10 ಎಕ್ಸಾಂಪಲ್ ಕೊಟ್ಟಿದ್ದೀನಿ. 10 ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಂದ್ರೆ ಇದೇ ಎಕ್ಸಾಂಪಲ್ ಅಲ್ಲಿ ನಿಮಗೆ ಇನ್ಫಿನಿಟಿವ್ ಕ್ವಶನ್ ಕೇಳ್ತಾರೆ ಅಂತ ಅಲ್ಲ. ರಿಪೀಟೆಡ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ಫಿನಿಟಿವ್ ಅಂದ್ರೆ ಏನು ಅಂತ, ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ 10 ಕ್ವಶನ್ ಕೊಟ್ಟಿದ್ದೀನಿ. ಈ ಒಂದು ಸ್ಕೋರಿಂಗ್ ಪ್ಯಾಕೇಜ್ನ ನೀವು ಫಾಲೋ ಮಾಡ್ಕೊಂಡ್ರೆ, ಪ್ರಾಕ್ಟೀಸ್ ಮಾಡಿದ್ರೆ, ನಿಮಗೆ ಯಾವುದೇ ಕಾರಣಕ್ಕೂ ಬೇರೆ ಯಾವ ಮಟೀರಿಯಲ್ಲು ನಿಮಗೆ ಬೇಕಾಗಿಲ್ಲ ರಿವೈಸ್ ಮಾಡಲಿಕ್ಕೆ. ಓಕೆ, ಅದರಲ್ಲಿ ಕ್ವಶನ್ ಕೂಡ ಕೊಟ್ಟಿದ್ದೀನಿ. ಐಡೆಂಟಿಫೈ ದ ಇನ್ಫಿನಿಟಿವ್ಸ್. ವಾಟ್ ಐ ವಾಂಟ್ ಈಸ್ ಟು ಮೇಕ್ ಫ್ರೆಂಡ್ಸ್. ಟು ಮೇಕ್ ಅನ್ನೋದು ಇನ್ಫಿನಿಟಿವ್. ಟಿಮ್ ಯೂಸಸ್ ದಟ್ ಮ್ಯಾಗ್ನೆಟ್ ಟು ಅಟ್ರಾಕ್ಟ್ ಮನಿ. ಟು ಅಟ್ರಾಕ್ಟ್ ಅನ್ನೋದು ಇನ್ಫಿನಿಟಿವ್. ಸೊ ಆ ಥರ ಕ್ವಶನ್ಸ್ನ ಕೊಟ್ಟಿದ್ದೀನಿ, ಫಾಲೋ ಮಾಡ್ಕೊಳ್ಳಿ, ಹೋಮ್ವರ್ಕ್ ಆಗಿ ತೊಗೊಳ್ಳಿ. ಇಫ್ ಕ್ಲಾಸ್ ಅದು ಕೂಡ 1 ಮಾರ್ಕಿಗೆ ಕೇಳ್ತಾರೆ. ಸೊ ನೋಡ್ಕೊಳ್ಳಿ, ಈಗ ಫಸ್ಟ್ ಕಂಡೀಷನ್, 3 ಕಂಡೀಷನ್ಸ್ ಇದೆ. ಸೊ ಅದ್ರಲ್ಲಿ ಫಸ್ಟ್ ಕಂಡೀಷನ್ ವರ್ಬ್ ಮತ್ತೆ ವಿಲ್. ಇಫ್ ಐ ವರ್ಕ್ ಹಾರ್ಡ್ ಐ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಇದೊಂದು ಇಫ್ ಕ್ಲಾಸ್. ಓಕೆ, ಸೆಕೆಂಡ್, ಇಫ್ ಐ ವರ್ಕ್ಡ್ ಹಾರ್ಡ್ ಐ ವುಡ್ ಗೆಟ್ ಗುಡ್ ಮಾರ್ಕ್ಸ್. Third condition, had plus verb 3 would have. If I had worked hard, I would have got good marks. Okay, done. So, ನೋಡ್ಕೊಳ್ಳಿ, read the following conversation and fill in the blanks using the correct if clauses. ನಿಮಗೆ ಟೋಟಲ್ 1, 5, 6, 7, 8 ಕ್ವಶನ್ಸ್ನ ಕೊಟ್ಟಿದ್ದೀನಿ. ಆಪ್ಷನ್ಸ್ ಇದು ರಿಪೀಟ್ ಆಗಿರೋದು ಇಂಪಾರ್ಟೆಂಟ್ ಕ್ವಶನ್ಸ್. 8 ಕ್ವಶನ್ಸ್ ಇದೆ ಇದರಲ್ಲಿ. ಇಫ್ ಕ್ಲಾಸ್ ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇಫ್ ಕ್ಲಾಸ್ 3 ಕಂಡೀಷನ್ ಇದೆ, ಅದು ಯಾವ್ದು ಫಾಲೋ ಆಗುತ್ತೆ ಚೆಕ್ ಮಾಡಿಕೊಂಡು ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮಗೆ ಈ ಪರ್ಟಿಕ್ಯುಲರ್ಲಿ ನಿಮಗೆ ಗ್ರಾಮರ್ದು ಬೇಕು ಅಂತ ಅಂದ್ರೆ ಪ್ರಿಪ್ರೇಟರಿ 3 ಅಲ್ಲಿ ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ ಗ್ರಾಮರ್ದು. ಏನಪ್ಪಾ ಎಲ್ಲ ಗ್ರಾಮರ್ ಏನೇನು ಬರುತ್ತೆ, ಇಫ್ ಕ್ಲಾಸ್, ಸಿಲಬಲ್, ಪ್ರತಿ ಒಂದು. ಓಕೆ,
ಪ್ರತಿಯೊಂದು ಮಾಡಿದ್ದೀನಿ. ಅದರಲ್ಲಿ ಕ್ಲೀನ್ ಕನ್ನಡ ವಿತ್ ಕನ್ನಡ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ಅದನ್ನು ಬೇಕಾದ್ರೆ ನೋಡ್ಕೊಳ್ಳಿ, ನಿಮಗೆ ಯಾವುದು ಗ್ರಾಮರ್ ಅರ್ಥ ಆಗಲಿಲ್ಲ ಅಂತ. ಈ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಟೈಮ್ ಆಗಲ್ಲ, ಯಾಕಂದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ, ನಿಮಗೂ ಅದು ಕಷ್ಟ ಆಗುತ್ತೆ ಗಂಟೆಗಟ್ಟಲೆ ವಿಡಿಯೋ ನೋಡೋದಕ್ಕೆ. ಆದಷ್ಟು 1 hour ಒಳಗೆ ಈ ವಿಡಿಯೋ ಮುಗಿಸ್ಬೇಕು. ಸೊ ನೆಕ್ಸ್ಟ್ ಸಿಲಬಿಫಿಕೇಶನ್ ಅಂದರೆ ಸಿಲಬಲ್ ಫೈಂಡ್ ಔಟ್ ಮಾಡೋದು. Syllabification is the process of dividing a word into its syllables. A syllable is a unit of pronunciation that contains one vowel sound and may include consonants before or after it. Okay? Every word has at least one syllable. ಕಮ್ಮಿ ಅಂದ್ರೂ ಒಂದು ಸಿಲಬಲ್ ಇದ್ದೇ ಇರುತ್ತೆ, ಆಮೇಲೆ ಅದಕ್ಕಿಂತ ಜಾಸ್ತಿ ಇರಬಹುದು. ಓಕೆ, ಸಿಲಬಲ್ ಮೇಕ್ಸ್ ಇಟ್ ಈಸಿಯರ್ ಟು ಪ್ರೊನೌನ್ಸ್, ಸ್ಪೆಲ್ ಅಂಡ್ ರೀಡ್ ವರ್ಡ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಟೀಚರ್ ಅನ್ನೋ ವರ್ಡಿಗೆ 2 ಸಿಲಬಲ್ಸ್, ಬ್ಯೂಟಿಫುಲ್ 3 ಸಿಲಬಲ್ಸ್, ಕಂಪ್ಯೂಟರ್ 3 ಸಿಲಬಲ್ಸ್. ಇದು ಹೆಂಗಪ್ಪ ಫೈಂಡ್ ಔಟ್ ಮಾಡೋದು? ಇಲ್ಲಿದೆ ನೋಡಿ, 2 ಮೆಥಡ್ ಇದೆ. ಒಂದು ಲಿಸನ್ ಮೆಥಡ್, ಇನ್ನೊಂದು ಚಿನ್ ಮೆಥಡ್. ಲಿಸನ್ ಮೆಥಡ್ ಅಂದ್ರೆ ಸೇ ದ ವರ್ಡ್, ಹೌ ಮೆನಿ ಟೈಮ್ಸ್ ಡು ಯು ಹಿಯರ್ ವೋವೆಲ್ಸ್ AIOU ಆಸ್ ಎ ಸಪರೇಟ್ ಸೌಂಡ್, ಅದನ್ನ ನೋಟ್ ಮಾಡ್ಕೊಳ್ಳಿ. ದಿಸ್ ಈಸ್ ದ ನಂಬರ್ ಆಫ್ ಸಿಲಬಲ್ಸ್. ಎಷ್ಟು ಸಲ ವೋವೆಲ್ಸ್ ಸಪರೇಟ್ ಆಗಿ ನಿಮಗೆ ಕೇಳಿಸುತ್ತೋ ಅಷ್ಟು ಸಿಲಬಲ್ಸ್ ಇದೆ ಅಂತ ಅರ್ಥ. ಅದು ಒಂದು ಮೆಥಡ್. ಇನ್ನೊಂದು ಪುಟ್ ಯುವರ್ ಹ್ಯಾಂಡ್ ಅಂಡರ್ ಯುವರ್ ಚಿನ್. ಓಕೆ, ಸೇ ದ ವರ್ಡ್, ಹೌ ಮೆನಿ ಟೈಮ್ಸ್ ಡಸ್ ಯುವರ್ ಚಿನ್ ಟಚಸ್ ಯುವರ್ ಹ್ಯಾಂಡ್. ನಾನು ಇಲ್ಲಿ ಇಟ್ಕೊಂಡಿರ್ತೀನಿ ಅಂದ್ರೆ ಮಾತಾಡ್ಬೇಕಾದ್ರೆ ಇದು ಚಿನ್ ಇಲ್ಲಿ ಟಚ್ ಆಗ್ಬೇಕಲ್ವಾ, ಹಿಂಗೆ ಅದರಲ್ಲಿ ನೋಡ್ಕೊಳ್ಳಿ ಅಂತ. ಹೌ ಮೆನಿ ಸಿಲಬಲ್ಸ್ ಡು ದ ಫಾಲೋಯಿಂಗ್ ವರ್ಡ್ಸ್ ಕಂಟೈನ್? ಫಸ್ಟ್ ವರ್ಡ್ ಅಕ್ಸೆಪ್ಟ್, ಎಷ್ಟಿದೆ? ಹಿಂಗೆ ಇದು ಇಟ್ಕೊಳ್ಳಿ, ಅಕ್ಸೆಪ್ಟ್ 2 ಸರಿ ಟಚ್ ಆಯ್ತಾ? ಸೊ 2 ಸಿಲಬಲ್. ನೆಕ್ಸ್ಟ್ ಅಗೈನ್, ಕೈ ಇಟ್ಕೊಳ್ಳಿ, ಅಗೈನ್ 2 ಸರಿ ಟಚ್ ಆಯ್ತಾ? ಓಕೆ, ಕ್ಯಾಂಟೀನ್ 2 ಸರಿ ಟಚ್ ಆಯ್ತಾ? 2 ಸಿಲಬಲ್. ಕ್ವಿಜ್, ಈಗ ಇಲ್ಲಿದೆ ನೋಡಿ 7ನೇದು ಕ್ವಿಜ್ 1 ಸರಿ ಟಚ್ ಆಯ್ತಾ? 1 ಸಿಲಬಲ್. ಹೋಲ್ 1 ಸಿಲಬಲ್. ದೆನ್ ವೈಡ್ 1 ಸಿಲಬಲ್. ಈಗ ಕಾಂಟಿನೆಂಟ್ 3 ಸತಿ ಟಚ್ ಆಯ್ತು. ಕಾಂಟಿನೆಂಟ್ 3 ಸಲ, ಸೊ 3 ಸಿಲಬಲ್. ಆ ಥರ. ಈಗ ಪ್ರೊಬ್ಯಾಬಿಲಿಟಿ 5 ಸಿಲಬಲ್ ಅಂತ ಕೊಟ್ಟಿದ್ದೀನಿ ನೋಡಿಲಿ. ಪ್ರೊಬ್ಯಾಬಿಲಿಟಿ 5 ಸಲ ಟಚ್ ಆಯಿತು, 5 ಸಿಲಬಲ್. ಆ್ಯಕ್ಚುಲಿ ಇದು ಈಸಿ ನಿಮಗೆ ಈ ಮೆಥಡ್. ಓಕೆ, ಹಂಗಂತ ಎಕ್ಸಾಮಲ್ಲಿ ಕೂತ್ಕೊಂಡು ಹಿಂಗೆ ಪ್ರೊನೌನ್ಸಿಯೇಷನ್ ಎಲ್ಲ ಮಾಡಕ್ಕೆ ಹೋಗ್ತಾ ಇರಬೇಡಿ. ಜಸ್ಟ್ ಹಿಂಗೆ ನೋಡ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಷ್ಟ ಟಚ್ ಆಗುತ್ತೆ ಪಟ್ ಅಂತ ಬರ್ದು ಬಿಡ್ಬೇಕು. ಓಕೆ, ನೆಕ್ಸ್ಟ್ ಯೂಸಿಂಗ್ ಎ ವರ್ಡ್ ಆಸ್ ಅ ವರ್ಬ್ ಆರ್ ಎ ನೌನ್. ಯೂಸಿಂಗ್ ಎ ವರ್ಡ್ ಆಸ್ ಅ ವರ್ಬ್ ಆರ್ ನೌನ್. ಒಂದು ವರ್ಡ್ನ ವರ್ಬ್ ಆಗೂ ಯೂಸ್ ಮಾಡ್ಬೋದು, ನೌನ್ ಆಗೂ ಯೂಸ್ ಮಾಡ್ಬೋದು. ಸೊ ಆ ಥರ ವರ್ಡ್ಸ್ನ ವರ್ಬ್ ಆಗಿ ಯೂಸ್ ಮಾಡಿದ್ರೆ ಹೆಂಗಿರುತ್ತೆ, ನೌನ್ ಆಗಿ ಯೂಸ್ ಮಾಡಿದ್ರೆ ಹೆಂಗಿರುತ್ತೆ, ಅದನ್ನ ನೋಡೋಣ. ಮೆನಿ ವರ್ಡ್ಸ್ ಇನ್ ಇಂಗ್ಲಿಷ್ ಕ್ಯಾನ್ ಬಿ ಯೂಸ್ಡ್ ಆಸ್ ಬೋತ್ ವರ್ಬ್ and a noun, but the meaning depends on the context in the sentence. Okay, verb ಆಗಿ ಯೂಸ್ ಮಾಡಿದಾಗ ಒಂದು ಮೀನಿಂಗ್ ಬರುತ್ತೆ, ನೌನ್ ಆಗಿ ಯೂಸ್ ಮಾಡಿದಾಗ ಇನ್ನೊಂದು ಮೀನಿಂಗ್ ಬರುತ್ತೆ. ಸೊ ಟಿಪ್ 1, if you can add to, okay, before the word, if you can add to before the word, listen here, if you can add to before the word, it is usually acts as a verb. Okay, example run ಅಂತ ಇದೆ, ಆ ವರ್ಡ್ ಅದಕ್ಕಿಂತ ಮುಂಚೆ ಟು ಯೂಸ್ ಮಾಡಿದ್ರೆ ಅದು ವರ್ಬ್ ಆಗಿ ಆಗತ್ತೆ. ಐ ವಾಂಟ್ ಟು ರನ್ ಆಕ್ಷನ್, ಸೊ ಇಟ್ಸ್ ಎ ವರ್ಬ್. ಓಕೆ, ಇಟ್ಸ್ ಎ ವರ್ಬ್. ಪ್ಲೇ ಅನ್ನೋ ವರ್ಡ್, ಶಿ ಲೈಕ್ಸ್ ಟು ಪ್ಲೇ, ಅದು ವರ್ಬ್. ಡ್ಯಾನ್ಸ್, they decided to dance. Cook, he loves to cook. Watch, I plan to watch. ಇದೆಲ್ಲ ವರ್ಬ್. ಓಕೆನಾ? ಟಿಪ್ 2, if you can put a
and the before the word, it is used as noun. Okay, ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ. ರನ್, ಟು ರನ್ ಅಂತ ಯೂಸ್ ಮಾಡ್ಕೊಂಡ್ರೆ ಅದು ವರ್ಬ್ ಆಗುತ್ತೆ. ಈಗ ಐ ವೆಂಟ್ ಫಾರ್ ಎ ರನ್, ಅದು ನೌನ್ ಆಗುತ್ತೆ. ಓಕೆ, ಎ ಆ್ಯಂಡ್ ದ ಇದನ್ನ ವರ್ಡ್ಗಿಂತ ಮುಂಚೆ ಯೂಸ್ ಮಾಡಿದ್ರೆ ನೌನ್ ಆಗುತ್ತೆ. ಟೂನ ಯೂಸ್ ಮಾಡಿದ್ರೆ ವರ್ಬ್ ಆಗುತ್ತೆ. ಪ್ಲೇ, ಸೊ ಶಿ ಲೈಕ್ಸ್ ಟು ಪ್ಲೇ ಅಂತ ಅಂದ್ರೆ ಅದು ವರ್ಬ್. ವಿ ವಾಚ್ಡ್ ಪ್ಲೇ ಅಟ್ ದ ಥಿಯೇಟರ್ ಅಂದ್ರೆ ಮೂವಿನ ಯೂಸ್ ನೋಡಿದ್ವಿ ಥಿಯೇಟರ್ ಅಲ್ಲಿ ಅಂತ ಅಂದ್ರೆ ಅದು ನೌನ್ ಆಗಿ ಕಾಣುತ್ತೆ. ಡ್ಯಾನ್ಸ್, ದೇ ಡಿಸೈಡೆಡ್ ಟು ಡ್ಯಾನ್ಸ್ ಅಂತ ಅಂದ್ರೆ ಟು ಡ್ಯಾನ್ಸ್ ಅಂದ್ರೆ ಅದು ವರ್ಬ್. ದ ಡ್ಯಾನ್ಸ್ ವಾಸ್ ಅಮೇಝಿಂಗ್, ಅದು ನೌನ್ ಆಗುತ್ತೆ. ಸೊ ವಾಚ್, ಐ ಪ್ಲಾನ್ ಟು ವಾಚ್ ಎ ಮೂವಿ ಟು ನೈಟ್. ಟು ವಾಚ್ ಅಂದ್ರೆ ಅದು ವರ್ಬ್. ಹಿ ಬಾಟ್ ಎ ವಾಚ್ ಎಸ್ಟರ್ಡೇ. ಎಷ್ಟು ಡಿಫರೆನ್ಸ್ ನೋಡಿ. ಐ ಪ್ಲಾನ್ ಟು ವಾಚ್ ಎ ಮೂವಿ ಅಂದ್ರೆ ಈ ಲೈನಲ್ಲಿ ವಾಚ್ ಅನ್ನೋದು ನೋಡೋದು ಅಂತ ಅರ್ಥ. ಓಕೆನಾ? ಈ ನೌನಲ್ಲಿ ಹಿ ಬಾಟ್ ಎ ವಾಚ್ ಎಸ್ಟರ್ಡೇ, ವಾಚ್ ಅಂದ್ರೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ಈ ತರ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕು ನಿಮಗೆ. ಇಂಗ್ಲೀಷಲ್ಲಿ ಸೆಂಟೆನ್ಸ್ ಫಾರ್ಮ್ ಮಾಡೋದು ಕರ್ನಾಟಕ SSLC ಮಕ್ಕಳಿಗೆ ಇಂಗ್ಲೀಷಲ್ಲಿ ಮಾತಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಬಟ್ ಈ ತರ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಎಕ್ಸಾಂಪಲ್ಸ್ ತಗೊಂಡು ಕ್ಲೀನ್ ಆಗಿ ನೀವು ಮಾತಾಡ್ಬೋದು. ಓಕೆ, ನಾನು ಒಂದೊಂದೊಂದು ಕಾಲದಲ್ಲಿ ಇಂಗ್ಲೀಷ್ ಬರೋದೇ ಇಲ್ಲ, ನನಗೆ ಮಾತಾಡೋಕೆ ಕಷ್ಟ ಅಂತ ಅನ್ಕೊಂಡಿದ್ದವನು. ಓಕೆನಾ? ಬಟ್ ಈ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತೀನಿ. ಅದ್ರ ಜೊತೆಗೆ ನಿಮಗೆ ಇಂಗ್ಲೀಷ್ ಎಕ್ಸ್ಪ್ಲೈನ್ ಮಾಡೋಕ್ಕೂ ಬರ್ತಾ ಇದೆ. ಯಾಕಂದರೆ ಎಲ್ಲರಿಗೂ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಬರೋಲ್ಲ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರೋಲ್ಲ. ನಾರ್ಮಲ್ ಆಗಿ ಈಗ ನಂದು ಒಂದು ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸ್. ಮ್ಯಾಥ್ಸ್ ಅಂತ ಅಂದರೆ ಬರೀ ಮ್ಯಾಥ್ಸೇ ಮಾಡಬಾರ್ದು. ನನ್ನ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋದಕ್ಕೆ ವೇದಾಂತು ಟೀಮ್ ನನಗೆ ಒಂದು ಹೆಲ್ಪ್ ಮಾಡಿದೆ. ಅಂದರೆ ಮಲ್ಟಿಪಲ್ ಸಬ್ಜೆಕ್ಟ್ಸ್ನ ನೀವು ಮಾಡ್ಬೋದು, ಮಾಡಿ ಅಂತ ಸಪೋರ್ಟ್ ಮಾಡಿದೆ, ಪುಷ್ ಮಾಡಿದೆ. ಆ ಕಾರಣಕ್ಕೋಸ್ಕರ ನನ್ನ ಟ್ಯಾಲೆಂಟ್ನ ನಾನು ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಯಿತು. ಕರೆಕ್ಟಾ? ನಿಮಗೆ ಕನ್ನಡ ಮಾಡ್ತಾ ಇದ್ದೀನಿ, ಇಂಗ್ಲೀಷ್, ಓಕೆ, ಆಮೇಲೆ ಸೋಷಿಯಲ್ಲು, ಮ್ಯಾಥ್ಸ್ ಎಲ್ಲದೂ ಮಾಡ್ತಾ ಇದ್ದೀನಿ. ಕರೆಕ್ಟ್ ಅಲ್ವಾ? ಸೊ ಸೈನ್ಸ್ ಒಂದು ಮಾಡೋಕ್ಕೆ ಬರಲ್ಲ ಅಂತಲ್ಲ, ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟೀಚರ್ ಇದ್ದಾರೆ, ಮ್ಯಾಮ್ ಇದ್ದಾರೆ, ರಿತಿಕಾ ಮ್ಯಾಮು. ಸೊ ಹಾಗಾಗಿ ನಾನು ಆ ಸಬ್ಜೆಕ್ಟ್ ಕೈ ಹಾಕಕ್ಕೆ ಹೋಗಲ್ಲ. ಸೊ ಎಲ್ಲ ಸಬ್ಜೆಕ್ಟು ಮಾಡಬಲ್ಲೆ, 6 ಸಬ್ಜೆಕ್ಟನ್ನು ಮಾಡಬಲ್ಲೆ ನಾನು. ಆ ಚಾನ್ಸಸ್ ಏನಾದ್ರು ಸಿಕ್ಕಿದ್ರೆ ಯಪ್ಪ, ಏನಂತಾರಲ್ಲ, ಯಾವುದೋ ಒಂದು ಜೋಕ್ ಬರುತ್ತಲ್ಲ, ಒಬ್ಬ ಟೀಚರ್ 6 ಸಬ್ಜೆಕ್ಟ್ನ ಪಾಠ ಮಾಡೋಕ್ಕಾಗಲ್ಲ ಸ್ಕೂಲಲ್ಲಿ. ಒಂದೊಂದು ಸಬ್ಜೆಕ್ಟಿಗೆ ಒಬ್ಬೊಬ್ರು ಟೀಚರ್ ಇರ್ತಾರೆ. ಆದರೆ ಒಬ್ಬ ಸ್ಟೂಡೆಂಟು ಎಕ್ಸಾಮಲ್ಲಿ 6 ಸಬ್ಜೆಕ್ಟ್ ಬರೀಬೇಕು ಅಂತ, ಅದರದ್ದು ಆಪೋಸಿಟ್ ಆಗಿಬಿಡುತ್ತೆ. 6 ಸಬ್ಜೆಕ್ಟ್, ಯಾಕಂದ್ರೆ ಸುಮಾರು ಜನ ಇದ್ದಾರೆ ಯೂಟ್ಯೂಬಲ್ಸಲ್ಲಿ, ಸುಮಾರು ಜನ ಒಬ್ಬರೇ 6 ಸಬ್ಜೆಕ್ಟ್ ಟೀಚ್ ಮಾಡೋರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಸೊ ಅದು ಒಂದು ಆರ್ಟ್. ಸೊ ಅದು ನನಗೂ ಸ್ವಲ್ಪ ಬಂದಿದೆ. ಸೊ ಎಲ್ಲರೂ ವೇದಾಂತಲ್ಲಿ ಸುಮಾರು ಜನ, ಈಗ ನಮ್ಮ ಟೀಮಲ್ಲಿರೋರೆ, ಈಗ ರಿತಿಕಾ ಮ್ಯಾಮ್ ನಿಮಗೆ ಹಿಂದಿ ಮಾಡ್ತಾರೆ, ಸೈನ್ಸ್, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸೋಷಿಯಲ್ಲೂ ಮಾಡಿದ್ದಾರೆ. ಅದೇ ಥರ ಈಗ ಎಕ್ಸಾಮ್ ಟೈಮ್ ಅಂತ ಅವರು ಬರೀ ಸೈನ್ಸಿಗೆ ಸ್ಟಿಕ್ ಆನ್ ಆಗಿದ್ದಾರೆ. ಸೊ ಅವ್ರವ್ರ ಸಬ್ಜೆಕ್ಟ್. ಬಟ್ ನಾನು ಮ್ಯಾಥ್ಸ್ ಜೊತೆಗೆ ಎಲ್ಲದನ್ನು ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗೋ ಥರ ಹೆಂಗೆ ಮಾಡ್ಬೋದು, ಕಮ್ಮಿ ಟೈಮಲ್ಲಿ ಅವರಿಗೆ ಮಾರ್ಕ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೆಂಗೆ ಹೆಲ್ಪ್ ಮಾಡ್ಬೋದು ಅನ್ನೋದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್, ಇದು ನಿಮಗೆ ಈಗ ನೌನ್ ಹೇಗೆ ತಗೋಬೇಕು ಮತ್ತು ವರ್ಬ್ ಹೇಗೆ ಬರ್ಕೊಬೇಕು ಅನ್ನೋದಕ್ಕೆ ಒಂದು ಟೇಬಲ್ ಕೊಟ್ಟಿದ್ದೀನಿ, ಅದನ್ನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಸೊ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಇದರಿಂದ 4 ಮಾರ್ಕ್ಸ್ ಕ್ವಶನ್ ಪಕ್ಕ. ಓಕೆ, ಇದ್ರದನ್ನ ನಿಮಗೆ ಪ್ರಿಪ್ರೇಟರಿ 3rd ಅಲ್ಲಿ ಕೊಟ್ಟಿರೋ ಸ್ಕೋರಿಂಗ್ ಪ್ಯಾಕೇಜಲ್ಲೂ ಬೇರೆ ಥರ ಮೆನ್ಷನ್ ಮಾಡಿದ್ದೀನಿ ಪಾಯಿಂಟ್ ವೈಸ್. ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಫಾಲೋ ಮಾಡ್ಕೊಳ್ಳಿ. ಸೊ ಈಗ ಹೊಸದಾಗಿ ಮಾಡಿರೋದು, ದ ಪೊಯೆಟ್ ರುಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಎ ಜೀನಿಯಸ್. Okay, she could climb a tree even at the age of 62.
ಶಿ ಲರ್ನ್ಡ್ ಇಟ್ ಫ್ರಮ್ ಹರ್ ಬ್ರದರ್ ವೆನ್ ಶಿ ವಾಸ್ 6, ಅಂದ್ರೆ 6 ವರ್ಷ ಇದ್ದಾಗ ಅವ್ರ ಬ್ರದರ್ ಇಂದ ಕಲ್ತಿರೋದು. ಎವ್ರಿ ಒನ್ ಫಿಯರ್ಡ್ ಶಿ ಮೈಟ್ ಫಾಲ್ ಫ್ರಮ್ ಎ ಟ್ರೀ. ಮರ ಹತ್ಬಿಟ್ಟಿದ್ದಾರೆ, ಸೊ ಅಲ್ಲಿಂದ ಕೆಳಗೆ ಬಿದ್ದೋಗ್ಬೋದು ಅನ್ನೋ ಎಲ್ಲ ಭಯ ಇತ್ತು ಎಲ್ಲರಿಗೂ. ಸೊ ಒನ್ ಡೇ ಶಿ ಕ್ಲೈಮ್ಡ್ ಎ ಟ್ರೀ ಬಟ್ could not come down. The doctor advised 1 week of bed rest after she was rescued. Okay, for Granny it felt like a short time in hell. She asked for a house to be built in a tree. Her son made her wish come true. Granny moved in and enjoyed living in the tree. ಏನರ್ಥ ಆಯ್ತು? ಮರ ಹತ್ತದು ಒಂದು ಕಲೆ. ಅದನ್ನ ಹೆಂಗೆ ಹತ್ತಬೇಕು, ಆ ಕಲೆ ಏನು ಅನ್ನೋದನ್ನ ಹೇಳಿಸ್ಕೊಂಡಿದ್ದು ಅವ್ರಿಗೆ 6 ವರ್ಷ ಇದ್ದಾಗ ಅವ್ರ ಬ್ರದರ್ ಹತ್ರ. ಒಂದ್ಸತಿ ಮರ ಹತ್ಬಿಟ್ಟಿದ್ದಾರೆ, ಕೆಳಗಿಳಿಯಕ್ಕೆ ಬಂದಿಲ್ಲ. ತುಂಬಾ ಹೊತ್ತು ಅಲ್ಲೇ ಕಾಲ ಕಳೆದ್ಬಿಟ್ಟಿದ್ದಾರೆ. ಸೊ ಅವರು ಆಮೇಲೆ ಯಾರ್ಯಾರೋ ಅವ್ರ ಬ್ರದರು ಅವರು ಯಾರು ಕೆಳಗೆ ಇಳಿಸಿದ್ದಾರೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಅವಾಗ ಅವರು 1 ವೀಕ್ ಬೆಡ್ ರೆಸ್ಟ್ ಮಾಡಲಿ ಅನ್ನೋ ಥರ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ಅವರಿಗೆ ಮರದಲ್ಲಿ ಇದ್ರಲ್ಲ, ಮರದಿಂದ ಕೆಳಗಿಳಿಯಕ್ಕಾಗ್ಲಿಲ್ಲಲ್ಲ, ಆ ಟೈಮಲ್ಲಿ ಏನನ್ಸಿದೆ, ಅಯ್ಯೋ ಇಲ್ಲಿ ಮರದ ಮೇಲೇನೆ ಮನೆ ಇದ್ರೆ ಚೆನ್ನಾಗಿರುತ್ತಲ್ಲ ಅನ್ನೋ ಒಂದು ಆಸೆ ಬಂದಿದೆ. ಅದನ್ನ ಅವ್ರ ಮಗನ ಹತ್ರ ಹೇಳಿದಾಗ ಅವ್ರ ಮಗ ಆಯ್ತು ಅಂತ ಒಂದು ಮರದ ಮೇಲೆ ಒಂದು ಮನೆ ಕಟ್ಕೊಟ್ಟಿದ್ದಾರೆ. ಸೊ ಅವರು ಆ ಮನೆ ಮೇಲೆ, ಅಂದ್ರೆ ಮರದ ಮೇಲಿರೋ ಮನೆಯಲ್ಲಿ ಆರಾಮಾಗಿ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಇಷ್ಟು ಈ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅನ್ನೋ ಒಂದು ಕಾನ್ಸೆಪ್ಟ್ ಇರೋದು. ಸೊ ಇದರಿಂದ 4 ಮಾರ್ಕ್ಸ್ ಕ್ವಶನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಜಾಜ್ ಪ್ಲೇಯರ್ ಸಮ್ಮರಿ 3 ಮಾರ್ಕ್ಸ್. He is a poor old black man with an unshaven, wrinkled face. He wears faded, torn clothes and worn-out shoes. He carries a saxophone across his chest and keeps his head down. He looks tired and not interested in life. When he plays music, he feels alive and free. Okay, he becomes like a bird flying high, full of power. Music spreads the message of God. ಓಕೆ, ಒಬ್ಬ ಮನುಷ್ಯ ತುಂಬಾ ಒಂದು ಮುಖ ಎಲ್ಲ ಸುಕ್ಕಗಟ್ಟಿತ್ತು, ಇದರಲ್ಲಿ ಗಡ್ಡ ಎಲ್ಲ ಇತ್ತು, ಅನ್ಶೇವನ್ ಫೇಸ್. ಓಕೆ, ಸೊ ಟಾನ್ ಕ್ಲಾತ್ಸ್ ಅಂದ್ರೆ ಹಳೆ ಬಟ್ಟೆ, ಹರಿದೋಗಿರೋ ಬಟ್ಟೆ, ಶೂಗಳೆಲ್ಲ ಹಾಕೊಂಡಿದ್ರು. ಅವರು ಒಂದು ಸ್ಯಾಕ್ಸೋಫೋನ್ ಕ್ಯಾರಿ ಮಾಡ್ತಾ ಇದ್ರು. ಹಿಸ್ ಚೆಸ್ಟ್ ಅಂಡ್ ಕೀಪ್ಸ್ ಹಿಸ್ ಹೆಡ್ ಡೌನ್, ಅಂದ್ರೆ ಸ್ಯಾಕ್ಸೋಫೋನ್ ಅಕ್ರಾಸ್ ಚೆಸ್ಟ್ ಇರೋದು, ಸೊ ಹೆಡ್ ಡೌನ್ ಮಾಡ್ಕೊಂಡು ಕ್ಯಾರಿ ಮಾಡ್ತಾ ಇದ್ರು. ಈ ಲುಕ್ಸ್ ಟೈರ್ಡ್, ಸುಸ್ತಾಗ್ದಂಗೆ ಕಾಣಿಸ್ತಾ ಇದ್ರು. ಅಂದ್ರೆ ಲೈಫಲ್ಲಿ ಜೀವನನೇ ಬೇಡ, ಜೀವನನೇ ಬೇಡ ಅನ್ನೋ ತರ ಫೀಲ್ ಅಲ್ಲಿ ಇದ್ರು. ಓಕೆ, ಸೊ ಬಟ್ ವೆನ್ ಈ ಪ್ಲೇಸ್ ಮ್ಯೂಸಿಕ್ ಪ್ಲೇ ಮಾಡೋಕ್ ಸ್ಟಾರ್ಟ್ ಆದ್ಮೇಲೆ ಹೆಂಗೆ ಅಂದ್ರೆ ಅವರಲ್ಲಿ ಹೊಸ ಕಾಂತಿ, ಹೊಸ ಹೊಳಪು, ಒಂದು ಹೊಸ ಉತ್ಸಾಹ ಕಾಣಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ಒಂದು ಹಕ್ಕಿ ಖುಷಿಯಾಗಿ ಹಾರೋ ತರ ಅದು ಕಾಣಿಸ್ತಾ ಇತ್ತು. ಅದಕ್ಕೆ ಅದು ಮೆಸೇಜ್ ಏನು, ಇಸ್ ಮ್ಯೂಸಿಕ್ ಸ್ಪ್ರೆಡ್ಸ್ ದ ಮೆಸೇಜ್ ಆಫ್ ಗಾಡ್. ಅಂದ್ರೆ ಮಾಮೂಲಿ ಹಂಗೆ ಜೀವನನೇ ಬೇಜಾರು ಅನ್ನೋ ತರ ಇದ್ದವರು, ಬಟ್ ಮ್ಯೂಸಿಕ್ ಬಾರ್ಸಕ್ ಸ್ಟಾರ್ಟ್ ಆದಾಗ ಅವರಲ್ಲಿ ಲವಲವಿಕೆ ಕಾಣಕ್ ಸ್ಟಾರ್ಟ್ ಆಯ್ತು. ಸೊ ಅದು ಮೆಸೇಜ್, ಹಿಸ್ ಮ್ಯೂಸಿಕ್ ಸ್ಪ್ರೆಡ್ಸ್ ಮೆಸೇಜ್ ಆಫ್ ಗಾಡ್ ಅನ್ನೋದೊಂದು ಕನ್ಕ್ಲೂಷನ್. ನೆಕ್ಸ್ಟ್ ಎಸ್ಸೆ ಪೊಲ್ಯೂಷನ್ ಬಗ್ಗೆ ಕೊಟ್ಟಿದ್ದೀನಿ ಇಲ್ಲಿ, 4 ಮಾರ್ಕ್ಸ್ ಕೇಳ್ತಾರೆ. ಏರ್ ಪೊಲ್ಯೂಷನ್. ಸೊ ಇಂಟ್ರೊಡಕ್ಷನ್ ಲೈನ್, ದ ಅರ್ತ್ ಡಸ್ ನಾಟ್ ಬಿಲಾಂಗ್ ಟು ಅಸ್, ವಿ ಬಿಲಾಂಗ್ ಟು ದ ಅರ್ತ್. ಸೊ ಅದೊಂದು ಲೈನ್ ನೆನಪಲ್ಲಿ ಇಟ್ಕೊಳ್ಳಿ. ಪಕ್ಕಾ ಕೊಡ್ತಾರೆ ಪೊಲ್ಯೂಷನ್ ಬಗ್ಗೆ. ಸೊ ಅದ್ರದ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಅದೇನಾದ್ರು ಚೇಂಜಸ್ ಮಾಡ್ಬೋದು. ಪೊಲ್ಯೂಷನ್ ಒಂದು ಮೇನ್ ಕಾನ್ಸೆಪ್ಟ್. ಪೊಲ್ಯೂಷನ್ಗೆ ಏನೇನು ಕಾರಣ ಅದನ್ನು ಕೊಟ್ಟಿದ್ದೀನಿ. ಎಫೆಕ್ಟ್ಸ್ ಆಫ್ ಪೊಲ್ಯೂಷನ್, ಸೊಲ್ಯೂಷನ್ಸ್ ಆಫ್ ಪೊಲ್ಯೂಷನ್ ಮೆನ್ಷನ್ ಮಾಡಿದ್ದೇನೆ. ಓಕೆನಾ. ನೆಕ್ಸ್ಟ್ ಕನ್ಕ್ಲೂಷನ್ ಸ್ಟೇಟ್ಮೆಂಟ್, ವಿ ಶುಡ್ ಆಲ್ ವರ್ಕ್ ಟುಗೆದರ್ ಟು ಸ್ಟಾಪ್ ಪೊಲ್ಯೂಷನ್ ಅಂಡ್ ಕೀಪ್ ದ ಅರ್ತ್ ಕ್ಲೀನ್ ಅಂಡ್ ಸೇಫ್ ಫಾರ್ ಎವ್ರಿ ಒನ್. ಪೊಲ್ಯೂಷನ್, ವಾಟರ್ ಪೊಲ್ಯೂಷನಿಗೆ ಒಂದು, ಏರ್ ಪೊಲ್ಯೂಷನಿಗೆ ಒಂದು, ಆ ಥರ ಕೊಟ್ಟಿಲ್ಲ ನಾನು. ಪೊಲ್ಯೂಷನ್ ಮೇನ್ ಕಾನ್ಸೆಪ್ಟ್. ಓಕೆ, ಪೊಲ್ಯೂಷನ್ ಮೇನ್ ಕಾನ್ಸೆಪ್ಟ್. ಆ ಮೇನ್ ಕಾನ್ಸೆಪ್ಟಿಗೆ ಈ ಪಾಯಿಂಟ್ಸ್ನ ಕೊಟ್ಟಿದ್ದೀನಿ. ನಿಮ್ಗೆ ಏರ್ ಪೊಲ್ಯೂಷನ್ ಕೊಟ್ಟರು ಇದೇ ಪಾಯಿಂಟ್ಸ್ನ ಮೆನ್ಷನ್ ಮಾಡ್ಕೊಳ್ಳಿ, ಬಟ್ ಏರ್ ಪೊಲ್ಯೂಷನ್ ಅನ್ನೋದನ್ನ ಮೆನ್ಷನ್ ಮಾಡಿ. ವಾಟರ್ ಪೊಲ್ಯೂಷನ್ ಅಂತ ಕೊಟ್ಟರು ಇದನ್ನೇ ಮೆನ್ಷನ್ ಮಾಡ್ಕೊಳ್ಳಿ. ಸೊ
ಅದೇನ್ ಕೊಡ್ತಾರೋ ಏರ್ ಅಂತ ಅಂದ್ರೆ ಏರ್ನ ಮೆನ್ಷನ್ ಮಾಡ್ಕೊಳ್ಳಿ, ವಾಟರ್ ಅಂದ್ರೆ ವಾಟರ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಡನ್. ಎ ಹೀರೋ, ಇದ್ರದ್ದು ಸಮ್ಮರಿ ಕೇಳ್ತಾರೆ 3 ಮಾರ್ಕ್ಸಿಗೆ. ಪಾಯಿಂಟ್ಸ್ನ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಐ ಆಮ್ ದ ಲ್ಯಾಂಡ್ ಸಮ್ಮರಿ 2 ಮಾರ್ಕ್ಸಿಗೆ. ಈಸಿ ಇದೆ ಪಾಯಿಂಟ್ಸು, ಕ್ಲೀನಾಗಿ ನೀವು ರಿವೈಸ್ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್, ಜೆಂಟಲ್ಮ್ಯಾನ್ ಆಫ್ ರಿಯೋ ಅಂಡ್ ಮೀಡಿಯೋ 2 ಮಾರ್ಕ್ಸ್ ಕ್ವಶನ್ಸ್. ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಅನ್ಸಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್? 3 ಪಾಯಿಂಟ್ ಇದೆ. ಓಕೆ, ನೆಕ್ಸ್ಟ್ ನಿಮಗೆ ಟೋಟಲ್ 4 ಕ್ವಶನ್ ಕೊಟ್ಟಿದ್ದೀನಿ ಇದರಲ್ಲಿ 2 ಮಾರ್ಕ್ಸಿಗೆ. ಇದು ಬಿಟ್ಟು ಬೇರೆ ತರ ಕ್ವಶನ್ ಏನ್ ಕೇಳ್ತಾರೆ ಅದನ್ನ ನಿಮಗೆ ಪ್ರಿಪರೇಟರಿ 3 ಅಲ್ಲಿ ಮಾಡಿದ ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ ಇದೆ, ಅದನ್ನ ಲಾಸ್ಟ್ ಅಲ್ಲಿ ಆಡ್ ಮಾಡಿದ್ದೀನಿ ಇದೇ PDF ಅಲ್ಲಿ, ನೋಡ್ಕೊಳ್ಳಿ. ಡಾಕ್ಟರ್ ಅಂಬೇಡ್ಕರ್ದು 2 ಮಾರ್ಕ್ಸ್ ಕ್ವಶನ್ಸ್. ಸೊ ಟೋಟಲ್ 4 ಕ್ವಶನ್ಸ್ ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದ ಕನ್ಸರ್ಟ್ 2 ಮಾರ್ಕ್ ಕ್ವಶನ್ಸ್ ಏನೇನು ಬರ್ಬೋದು ನೋಡ್ಕೊಳ್ಳಿ. 3 ಕ್ವಶನ್ಸ್ ಕೊಟ್ಟಿದ್ದೀನಿ. ದ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ 2 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಆನ್ ದ ಟಾಪ್ ಆಫ್ ದ ವರ್ಲ್ಡ್, ಇದು ಕೂಡ 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್, ಎ ಗ್ರೇಟ್ ಮ್ಯಾಟಿಯರ್ ಎವರ್ ಚೆರಿಶ್ಡ್ 2 ಮಾರ್ಕ್ಸ್ ಕ್ವಶನ್. ಓಕೆ, ಇಲ್ಲಿ ನೋಡಿ, ಇಲ್ಲಿಂದ ನಿಮಗೆ ನಾನು ಮಾಡಿರುವಂಥ ಪ್ರಿಪರೇಟರಿ 3ದು 1 ಶೀಟ್ 1 ಚಾಪ್ಟರ್ ನೋಟ್ಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಪ್ರಿಪರೇಟರಿ 3 ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಕೊಟ್ಟಿದ್ದೆ, ಅದನ್ನ ಆಡ್ ಮಾಡಿದ್ದೀನಿ. ಸೊ ನಿಮಗೆ ಇದರಲ್ಲಿ ಜೆಂಟಲ್ಮ್ಯಾನ್ ಆಫ್ ರಿಯೋ ಅಂಡ್ ಮೀಡಿಯೋ ಇದರಲ್ಲಿ ನಿಮಗೆ ಇವಾಗ ಮಾಡಿರೋ ಇದರಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದೀನಿ? 4 ಕ್ವಶನ್ ಕೊಟ್ಟಿದ್ದೀನಿ. ಓಕೆ, ಅದ್ರ ಜೊತೆಗೆ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸು ಇದೆ, ಅಥವಾ ಅದು ರಿಪೀಟು ಆಗಿರ್ಬೋದು, ನೋಡ್ಕೊಳ್ಳಿ. ಸೊ 7 ಕ್ವಶನ್ಸ್ ಇದೆ ಈ ಚಾಪ್ಟರಲ್ಲಿ. ಓಕೆ, ಕ್ಲೀನಾಗಿ ಪ್ರಿಪೇರ್ ಆಗಿ, ಸಿಂಪಲ್ ಆಗಿದೆ. ಓಕೆ, 1 ಚಾಪ್ಟರ್ 1 ಪೇಜ್ ನೋಟ್ಸ್ ಅಂತ ಕಾನ್ಸೆಪ್ಟಲ್ಲಿ ಮಾಡಿರೋವಂಥದ್ದು. ಡಾಕ್ಟರ್ ಅಂಬೇಡ್ಕರ್ದು ಅವ್ರದ್ದು ಕೂಡ 8 ಕ್ವಶನ್ಸ್ ಇದೆ, ರಿಪೀಟ್ ಆಗಿರ್ಬೋದು, ರಿಪೀಟ್ ಆಗಿದ್ದನ್ನ ಬಿಟ್ಟು ಬೇರೆದನ್ನ ಓದ್ಕೊಳ್ಳಿ, ನೋಡ್ಕೊಳ್ಳಿ. ಓಕೆನಾ? ದ ಕನ್ಸರ್ಟ್ ಅದ್ರದ್ದು ಕೊಟ್ಟಿದ್ದೀನಿ ಆಲ್ರೆಡಿ, ಇದೆಲ್ಲ ನಿಮ್ಮ ಹತ್ರ ಇದೆ. ಓಕೆ, ಇದೆಲ್ಲ ನಿಮ್ಮ ಹತ್ರ ಇದೆ. ನೋಡ್ಕೊಳ್ಳಿ, ಪೂರ್ತಿ ಇದೆ. ಅದಾದ ಮೇಲೆ ಸಪ್ಲಿಮೆಂಟರಿ ರೀಡಿಂಗ್, ಅದರಲ್ಲೂ ಕೂಡ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ನಾರಾಯಣ್ಪುರ್ ಇನ್ಸಿಡೆಂಟ್, ಅದಾದ್ಮೇಲೆ ದ ಗ್ರೇಟ್ ಮ್ಯಾಟಿಯರ್ ಎವರ್ ಚೆರಿಶ್ಡ್, ಇದ್ರದ್ದು ಕೂಡ ಕೊಟ್ಟಿದ್ದೀನಿ ಸಪ್ರೇಟ್ ಆಗಿ 5 ಕ್ವಶನ್ಸ್, ನೋಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ಸ್ 3 ಮಾರ್ಕ್ಸಿಗೆ. ದೆರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಎಕ್ಸ್ಟ್ರಾಕ್ಟ್ಸ್ ಅಂತ ಅಂದ್ರೆ ಒಂದು ಸೆಂಟೆನ್ಸ್ ಕೊಡ್ತಾರೆ, ಅದನ್ನ ಯಾರು ಯಾವಾಗ ಯಾರಿಗೆ ಹೇಳಿದ್ದು ಅನ್ನೋದನ್ನ ಮೆನ್ಷನ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಸೊ ಟೋಟಲ್ ನಿಮಗೆ ಅದರಲ್ಲಿ 12 ಎಕ್ಸ್ಟ್ರಾಕ್ಟ್ಸ್. ಕಲರ್ಸ್ ಆಫ್ ಸೈಲೆನ್ಸ್ ಅಲ್ಲಿ ನೋಡಿ, ಅದೇ ಹೇಳನಲ್ಲ, ಹೂ ಸೆಡ್ ದೀಸ್ ವರ್ಡ್ಸ್, ಹೂ ವಾಸ್ ಆಬ್ಸೆಂಟ್ ಅಟ್ ಸ್ಕೂಲ್ ದಟ್ ಡೇ, ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ, ಅವರೇ ಕ್ವಶನ್ ಕೊಡ್ತಾರೆ. ಬಟ್ ನೀವು ಮೇಯ್ನ್ ಆಗಿ ಯಾರು ಯಾವಾಗ ಯಾರಿಗೆ ಹೇಳಿದ್ದು, ಆ ಸಿಚುಯೇಷನ್ ಅಲ್ಲಿ ಯಾರಿದ್ರು ಯಾರಿಲ್ಲ, ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಇದನ್ನು ಕ್ಲೀನಾಗಿ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಏನಿದೆಯಲ್ಲ ಕ್ಲೀನಾಗಿ ಫಾಲೋ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆ ಸ್ಕೋರ್ ಅಬೌವ್ 70 ಬಂದೇ ಬರುತ್ತೆ. ಯಾಕಂದ್ರೆ ಎಲ್ಲಾ ತರದ್ದು 360 ಡಿಗ್ರಿ ಆಂಗಲ್ ಅಲ್ಲೂ ನಾನು ನಿಮಗೆ MCQs ಮೆನ್ಷನ್ ಮಾಡಿಲ್ಲ, ಬಟ್ MCQs ಕೂಡ ಇದೇ ನೋಟ್ಸ್ ಅಲ್ಲಿ ಇದೇ ಪ್ಯಾಟರ್ನ್ ಅಲ್ಲಿ ನಿಮಗೆ ಇದನ್ನ ಕ್ಲೀನಾಗಿ ಓದಿದ್ದೆ ಆದ್ರೆ MCQsಗೆ ನೀವು ಸಪರೇಟ್ ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಓಕೆ, ದ ಡಿಸ್ಕವರಿ ಇದ್ರದ್ದು ಕೂಡ ಎಕ್ಸ್ಟ್ರಾಕ್ಟ್ಸ್ ಇದೆ. ಇದೆಲ್ಲ ನಿಮಗೆ ಪ್ರಿಪರೇಟರಿ 3 ಅಲ್ಲಿ ಮಾಡಿಕೊಟ್ಟಿರುವಂತ ಒಂದು ಸ್ಕೋರಿಂಗ್ ಪ್ಯಾಕೇಜ್ ನೋಟ್ಸ್. ಓಕೆ, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇದೊಂದು. ಓಕೆ, ಈ ತರ ಸಿಂಪಲ್ ಆಗಿ ಯಾರು ನೋಟ್ಸ್ ಕೊಡಲ್ಲ. ಇದ್ರದ್ದು ದ ಹೀರೋ ಕ್ವೆಶನ್ ಇದೆ, ಅದನ್ನ ಹೌ ಡಿಡ್ ಸ್ವಾಮೀಜಿ ಬಿಕೇಮ್ ಎ ಹೀರೋ ಓವರ್ ನೈಟ್, ಇದೆಲ್ಲ ಕ್ವಶನ್ಗೂ ಒಂದೇ ಆನ್ಸರ್, ತಲೆ ಕೆಡಿಸ್ಕೊಂಬೇಡಿ ಆರಾಮಾಗಿ. ಆಮೇಲೆ
ಇದರಲ್ಲೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ದಂಗೆ ಇದರಲ್ಲೂ ಕೂಡ ಇಂಗ್ಲಿಷ್ ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಅಂಡರ್ಲೈನ್ ಮಾಡಬೇಕು. ನಾನು ಒಂದೊಂದು ವರ್ಡ್ಸ್ ನ ಬೋಲ್ಡ್ ಮಾಡಿದ್ದೀನಿ ನೋಡಿಲಿ, ಒಂದೊಂದು ವರ್ಡ್ಸ್ ನ ಬೋಲ್ಡ್ ಮಾಡಿದ್ದೀನಿ, ಇದನ್ನ ಫಾಲೋ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡಿ. ಓಕೆನಾ? ನೆಕ್ಸ್ಟ್ ಸೇಮ್ ಅದೇ ಪಾಯಿಂಟ್ಸ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ನೋಡ್ಕೊಳ್ಳಿ. ನಿಮಗೆ ಯಾವ ಪಾಯಿಂಟ್ಸ್ ಈಸಿ ಅನ್ಸುತ್ತೆ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಕೆಲವೊಂದರಲ್ಲಿ ಸೇಮ್ ಪಾಯಿಂಟ್ಸ್ ಇರುತ್ತೆ, ಕೆಲವೊಂದರಲ್ಲಿ ಕೆಲವು ಸಣ್ಣ ಕಮ್ಮಿ ಪಾಯಿಂಟ್ಸ್ ಇರುತ್ತೆ, ಕೆಲವೊಂದರಲ್ಲಿ ಜಾಸ್ತಿ ಪಾಯಿಂಟ್ಸ್ ಇರುತ್ತೆ. ಯಾವುದು ನಿಮಗೆ ಅನುಕೂಲ ಅನ್ಸುತ್ತೆ ಅದನ್ನ ನೀವು ಫಾಲೋ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಜಾಜ್ ಪೊಯಮ್ದು ಇದರಲ್ಲಿ ಪ್ರೊಫೈಲ್ ರೈಟಿಂಗ್, ಪಿಕ್ಚರ್ ರೈಟಿಂಗ್, ಸ್ಟೋರಿ ರೈಟಿಂಗ್ ಒಂದು ಫಾರ್ಮ್ಯಾಟ್ನ ಕೊಟ್ಟಿದ್ದೀನಿ, ಅದನ್ನು ಕಾಪಿ ಮಾಡ್ಕೊಳ್ಳಿ. ದೆನ್ ಇದು ಕೋಟ್ ಫ್ರಮ್ ಮೆಮೊರಿ, ದ ಬ್ಲೈಂಡ್ ಬಾಯ್ ಸ್ಟಾರ್ಟಿಂಗ್ ಅಲ್ಲೇ ಹೇಳದ್ನಲ್ಲ, ಸೊ ಕ್ವಾಲಿಟಿ ಆಫ್ ಮರ್ಸಿ ಇದನ್ನ ನೋಡ್ಕೊಳ್ಳಿ. ಎಸ್ಸೆ ಇದರಲ್ಲಿ ಏರ್ ಪೊಲ್ಯೂಷನ್ ಮಾತ್ರ ಕೊಟ್ಟಿದ್ದೀನಿ, ಬಟ್ ಇವಾಗ ಫೈನಲ್ ಎಕ್ಸಾಮಿಗೆ ಅಂತ ಮಾಡಿದ್ರಲ್ಲಿ ಪೊಲ್ಯೂಷನ್ ಬಗ್ಗೆ ಪಾಯಿಂಟ್ಸ್ನ ಕೊಟ್ಟಿದ್ದೀನಿ. ಅದರಲ್ಲಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು, ಬಟ್ ಸೇಮ್ ಪಾಯಿಂಟ್ಸ್. ಕರೆಕ್ಟಾ? ಎಸ್ಸೆ ಮಾಸ್ ಮೀಡಿಯಾ ಬಗ್ಗೆ ಒಂದು ಕೊಟ್ಟಿದ್ದೆ, ಕನ್ಕ್ಲೂಷನ್, ಲೆಟರ್ ರೈಟಿಂಗ್ ಒಂದು ಫಾರ್ಮ್ಯಾಟ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ಅದನ್ನ ನೀವು ನೋಡ್ಕೊಳ್ಳಿ. ಓಕೆನಾ? ಸೊ ಇಷ್ಟು ನಿಮಗೆ ಹೆಲ್ಪ್ ಆಗೋ ಥರ ನಾನು ನೋಟ್ಸ್ ಮಾಡಿರೋದು ಒಂದು ಸ್ಕೋರಿಂಗ್ ಪ್ಯಾಕೇಜ್, ಪಕ್ಕಾ ಸ್ಕೋರಿಂಗ್ ಪ್ಯಾಕೇಜ್. ನಿಮಗೆ ಅರೌಂಡ್ ಇದರಲ್ಲಿ ನಿಮಗೆ ಗ್ರಾಮರ್ ಇದೆ. ಓಕೆ, ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ ಕ್ವಶನ್ ಕೂಡ ಇದೆ, 1 ಮಾರ್ಕ್ ಕ್ವಶನ್ ಕೂಡ ಇದೆ ಗ್ರಾಮರ್. ಅದನ್ನ ಕ್ಲೀನಾಗಿ ಪ್ರಿಪೇರ್ ಆಗಿ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಇದನ್ನ ಕ್ಲೀನಾಗಿ ಪ್ರಿಪೇರ್ ಆಗಿ, ನಿಮಗೆ ಟೈಮ್ ಸಿಗುತ್ತೆ. ನಿಮಗೆ ಎಕ್ಸಾಮ್ ಹಿಂದಿನ ದಿನ ಅರೌಂಡ್ ಬೆಳಗ್ಗೆನೆ ಒಂದು 10 ಹಂಗೆನೆ ನಾನು ಅಪ್ಲೋಡ್ ಮಾಡಿಸ್ತೀನಿ ವಿಡಿಯೋನ, ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ. ಲಾಸ್ಟ್ ಟೈಮ್ ಕನ್ನಡ ಎಕ್ಸಾಮ್ ಹಿಂದಿನ ದಿನ ಸಂಜೆ 4 ಗಂಟೆಗೆ ಅಪ್ಲೋಡ್ ಆಗಿತ್ತು. ಸ್ವಲ್ಪ ಕಷ್ಟ ಆಯಿತು ಕೆಲವು ಸ್ಟೂಡೆಂಟ್ಸ್ಗೆ, ತುಂಬ ಜನ ಕೇಳಿದ್ರು ಇನ್ನೂ ಸ್ವಲ್ಪ ಬೇಗ ಅಪ್ಲೋಡ್ ಮಾಡಿ ಅಂತ. ಸೊ ಅದಕ್ಕೆ ನಾನು ಮಾಡಿಕೊಡ್ತೀನಿ. ಓಕೆ, ಮತ್ತೆ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.